पुराणानाम् आलयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणीम्। हरि ओम। ನಾಲ್ಕನೇ ಅಧ್ಯಾಯವಾದ ಜ್ಞಾನಕರ್ಮ ಸನ್ಯಾಸ ಯೋಗದಲ್ಲಿ ದ್ವಾದಶ ಯಜ್ಞಗಳ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಶ್ಲೋಕ ಸಂಖ್ಯೆ 28ರಲ್ಲಿ ನಾವು ಇದ್ದೇವೆ. ದ್ರವ್ಯ ಯಜ್ಞಾಸ್ತಪೋ ಯಜ್ಞಾಃ ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಇದು ಒಂದೇ ಶ್ಲೋಕದಲ್ಲಿ ಭಗವಂತ 5 ಯಜ್ಞಗಳನ್ನ ಹೇಳಿದ್ದಾನೆ. ಮೇಲಿನ 3 ಶ್ಲೋಕಗಳಲ್ಲಿ ಮತ್ತೆ 5 ಯಜ್ಞವನ್ನು ಹೇಳಿದ್ದಾನೆ. ಒಟ್ಟು 10 ಯಜ್ಞಗಳಾಗುತ್ತೆ. ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ಇನ್ನೆರಡು ಯಜ್ಞಗಳನ್ನು ಹೇಳ್ತಾನೆ. ಒಟ್ಟು 12 ಯಜ್ಞಗಳಾಗುತ್ತೆ. ದ್ವಾದಶ ಯಜ್ಞಗಳು. ಯಜ್ಞ ಎಂಬ ಶಬ್ದಕ್ಕರ್ಥ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಭಗವಂತನ ಆರಾಧನೆ ಅಂತ. ಯಾವುದೇ ಕರ್ಮವು ಭಗವದ್ ಆರಾಧನೆಯ ಬುದ್ಧಿಯಿಂದ ಮಾಡಿದಾಗ ಅದಕ್ಕೆ ಯಜ್ಞ ಎಂಬುದಾಗಿ ಕರೆಯಲ್ಪಡುತ್ತೆ. ಆದ್ದರಿಂದ ದಾನ ಮಾಡುವಂಥದ್ದು ಯಜ್ಞ ಯಾವಾಗ ಆಗ್ತದೆ ಅಂದ್ರೆ ಆ ದಾನದ ಉದ್ದೇಶ ಅಧ್ಯಾತ್ಮ ಪ್ರಗತಿಯಾಗಿರ್ಬೇಕು, ಮತ್ತೆ ಭಗವತ್ ಸಮರ್ಪಿತ ಬುದ್ಧಿಯಿಂದ ಮಾಡಿರ್ಬೇಕು. ಇಲ್ಲದಿದ್ರೆ ಯಾವುದೋ ಒಂದು ಹೆಸರು ಕೀರ್ತಿಯ ಅಪೇಕ್ಷೆಯಿಂದಲೋ ಅಥವಾ ಅನಿವಾರ್ಯ ಕಾರಣಗಳಿಂದಲೋ ಮಾಡಿದಂತಹ ದ್ರವ್ಯ ಯಜ್ಞ, ದಾನ ಅನ್ನುವಂಥದ್ದು ಯಜ್ಞ ಆಗುವುದಿಲ್ಲ. ಒಮ್ಮೊಮ್ಮೆ ಹಾಗಾಗ್ತದೆ. ದಾನ ಕೊಡುವಾಗ ಯಾರೋ ಬರ್ತಾರೆ, ಒತ್ತಾಯ ಮಾಡ್ತಾರೆ, ಕೊಡದೇ ಇದ್ರೆ ಅವರಿಗೆ ಬೇಜಾರಾಗ್ತದೆ, ಅವಾಗ ಕಷ್ಟಪಟ್ಟು ಕೊಡುತ್ತೇವೆ. ಅದು ಯಜ್ಞವಾಗಲ್ಲ, ಅದು ಸತ್ಕರ್ಮವಾಗುತ್ತದೆ. ಯಜ್ಞದಲ್ಲಿ 2 ಮುಖ್ಯವಾದ ದೃಷ್ಟಿಕೋನಗಳಿರಬೇಕು. ಮೊದಲನೇದು, ಯಜ್ಞ ಅಂತ ಕರಿಬೇಕಾದ್ರೆ ಅಲ್ಲಿ ಈಶ್ವರ ಎನ್ನುವಂತಹ ಸಂಗತಿ ಸೇರ್ಕೊಂಡಿರ್ಬೇಕು. ಅಂದ್ರೆ ಭಗವಂತನ ಉದ್ದೇಶವಾಗಿ ಮಾಡಿರುವಂಥದ್ದಾಗಿರ್ಬೇಕು. ಭಗವಂತ ಬಿಟ್ಟು ಮಾಡಿದಂಥದ್ದು ಒಳ್ಳೆಯ ಕೆಲಸ ಅಂತ ಹೇಳಲ್ಪಡುತ್ತೆ, ಯಜ್ಞ ಅಂತ ಹೇಳಲಿಕ್ಕಾಗಲ್ಲ. ಆದ್ರಿಂದ ನಾವು ಧ್ಯಾನ ಮಾಡಬಹುದು, ಪ್ರಾಣಾಯಾಮ ಮಾಡಬಹುದು, ಹೋಮಹವನ ಮಾಡಬಹುದು, ದಾನಾದಿಗಳನ್ನು ಮಾಡಬಹುದು. ಈಶ್ವರ ಅನ್ನುವಂತಹ ಸಂಗತಿಯಲ್ಲಿ ಇಲ್ಲದೆ ಇದ್ರೆ, ಪರಮಾತ್ಮನನ್ನು ನಾವು ಸೇರಿಸಿಕೊಳ್ಳದೆ ಮಾಡಿದ್ರೆ ಅದಕ್ಕೆ ಯಜ್ಞ ಅಂತ ಹೇಳಲಿಕ್ಕೆ ಆಗಲ್ಲ. ಇದು ಮೊದಲನೇ ಸಂಗತಿ. ಅದರಿಂದ ಭಗವದರ್ಪಿತ ಬುದ್ಧಿಯಿಂದ, ಭಗವದ್ ಆರಾಧನೆಯ ಬುದ್ಧಿಯಿಂದ, ಈಶ್ವರನಿಗೆ ಸಮರ್ಪಣೆ ಎಂಬ ಭಾವದಿಂದ ಮಾಡಿದಂತಹ ದಾನ ಯಜ್ಞವಾಗ್ತದೆ. ಒಂದು. ಎರಡನೆಯದು, ನಿಸ್ವಾರ್ಥವಾಗಿ ಮಾಡಿರಬೇಕು.
ಸ್ಪಿರಿಚುವಲ್ ಗ್ರೋತ್, ಅಧ್ಯಾತ್ಮ ಪ್ರಗತಿಯನ್ನ ಉದ್ದೇಶದಲ್ಲಿಟ್ಟುಕೊಂಡು ಮಾಡಬೇಕು. ಅಂದ್ರೆ ಸತ್ಕರ್ಮಗಳನ್ನ ಸಕಾಮವಾಗಿಯೂ ನಿಷ್ಕಾಮವಾಗಿಯೂ ಎರಡು ರೀತಿಯಿಂದ ಮಾಡಬಹುದು. ಸಕಾಮವಾಗಿ ಮಾಡಿದ್ದು ಇಲ್ಲಿ ಈ ಸಂದರ್ಭದಲ್ಲಿ ಯಜ್ಞ ಅಂತ ಹೇಳಲ್ಪಡಲ್ಲ. ಅಂತಃಕರಣ ಶುದ್ಧಿಯ ದೃಷ್ಟಿ ಇಟ್ಕೊಂಡು, ಅಧ್ಯಾತ್ಮ ಪ್ರಗತಿಯ ದೃಷ್ಟಿಯನ್ನು ಇಟ್ಟುಕೊಂಡು ಈಶ್ವರನಿಗೆ ಸಮರ್ಪಿತವಾದಂತಹ ಕರ್ಮ ಮಾತ್ರ ಯಜ್ಞ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಹಾಗೆ ಅನೇಕ ಯಜ್ಞಗಳು ವೇದದಲ್ಲಿ ಹೇಳಿದೆ. ನಮ್ಮ ತಲೆಯಲ್ಲಿ ಯಜ್ಞ ಅಂದ್ರೆ ಅಗ್ನಿಯಲ್ಲಿ ಆಹುತಿ ಕೊಡುವುದಷ್ಟೇ ಯಜ್ಞ ಅಂತ ಮಾಡ್ಕೊಂಡಿದ್ದೇವೆ. ಗೀತಾ ಮುಂತಾದ ಗ್ರಂಥಗಳನ್ನು ಓದಿದಾಗಲೇ ನಮಗೆ ನಮ್ಮ ಪ್ರಾಚೀನ ಸಂಸ್ಕೃತಿಯ ವಿಸ್ತಾರವಾದ ಚಿಂತನೆ ನಮ್ಗೆ ಗೊತ್ತಾಗೋದು. ಯಜ್ಞ ಎಲ್ಲರೂ ಮಾಡಬಹುದಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಯಜ್ಞ ಮಾಡಲೇಬೇಕು ಅಂತ ಹೇಳ್ತಾನೆ ಭಗವಂತ. ಅದರಲ್ಲಿ ವಿಶೇಷವಾಗಿ ಅವನು ವಿಭೂತಿಯಲ್ಲಿ ಹೇಳ್ತಾನಲ್ಲ, ಎಲ್ಲ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಜಪ ಮಾಡುವುದು ಒಂದು ಯಜ್ಞ. ಆದ್ರೆ ಭಗವದರ್ಪಿತ ಬುದ್ಧಿಯಿಂದ ಅಂತಃಕರಣ ಶುದ್ಧಿಯಾಗಿ ಮಾಡುವಂಥದ್ದಾಗಿರಬೇಕು. ಯಾರು ಮಾಡ್ಲಿಕ್ಕಾಗಲ್ಲ ಅದನ್ನ? ಸ್ವಾಧ್ಯಾಯ ಯಾರು ಮಾಡ್ಲಿಕ್ಕಾಗಲ್ಲ? ಮೆಡಿಟೇಷನ್, ಭಗವಂತನ ಮೇಲೆ ಧ್ಯಾನ ಯಾರ ಹತ್ರ ಆಗಲ್ಲ? ಅದೆಲ್ಲವೂ ಯಜ್ಞವೇ. ಇದನ್ನ ನಾವು ಸ್ಪಷ್ಟವಾಗಿ ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ನಾವು ಕಳೆದ ತರಗತಿಯಲ್ಲಿ ದ್ರವ್ಯ ಯಜ್ಞ ಎಂಬ ಶಬ್ದವನ್ನ ನೋಡಿದ್ದೆವು. ಈ ದ್ರವ್ಯ ಯಜ್ಞ ಅಂದ್ರೆ ವ್ಯಾಕರಣದ ಒಂದು ದೃಷ್ಟಿಯಲ್ಲಿ ಹೇಳೋದಾದ್ರೆ ದ್ರವ್ಯಂ ದಾನಂ ಏವ ಯಜ್ಞಾ ಯೇಷಾಂತೆ ದ್ರವ್ಯ ಯಜ್ಞಾ ಎನ್ನುವ ಶಬ್ದಕ್ಕರ್ಥ. ಅಂದ್ರೆ ದಾನವನ್ನು ಯಜ್ಞವಾಗಿ ಆಚರಿಸುವವರು ಯಾರಿದ್ದಾರೋ ಅವರೇ ದ್ರವ್ಯ ಯಜ್ಞ. ಅಂದ್ರೆ ಆ ದಾನವನ್ನ ಮಾಡುವ ಸಾಧಕನ ಹೆಸರನ್ನು ಹೇಳಿದ್ದಾರೆ. ದ್ರವ್ಯ ಯಜ್ಞ ಅಂದ್ರೆ ದಾನ ಮಾಡುವ ಸಾಧಕರು ಅಂತ ಸಾಧಕರನ್ನು ಇಂಡಿಕೇಟ್ ಮಾಡಿದೆ ಅಲ್ಲಿ ದ್ರವ್ಯ ಯಜ್ಞ ಅಂದ್ರೆ ಶಬ್ದದಲ್ಲಿ. ಹಾಗೆ ಬೇರೆ ಯಜ್ಞಗಳು 5 ಯಜ್ಞಗಳಲ್ಲಿ ಏನು ಕೊಟ್ಟಿದೆಯೋ ಹಾಗೆ ಅರ್ಥವನ್ನು ಮಾಡಬೇಕು, ಸಾಧಕರನ್ನ ಸಂಬೋಧಿಸಿದ್ದು ಅಂತ. ಅದನ್ನ ನಾವು ನೋಡಿದ್ದೆವು. ಮುಂದೆ ತಪೋಯಜ್ಞ ಎಂಬುದನ್ನ ಹೇಳ್ತಾನೆ ಭಗವಂತ. ತಪಸ್ಸೆಂಬ ಯಜ್ಞ ಮಾಡುವವರು ಇವರು 7ನೇ ಬಗೆ. ತಪಸ್ಸು ಎಂಬಂತಹ ಶಬ್ದ ಸಂಸ್ಕೃತದ ತಪು ಧಾತುವಿನಿಂದ ಬಂದಿದೆ. ತಪ್ಪು ಅಂದ್ರೆ ಸುಡುವುದು ಅಂತ ಅರ್ಥ. ತಪ್ಪಿಸುವುದು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಪರಿತಪಿಸುವುದು ಅಂತೆಲ್ಲ ಹೇಳ್ತೇವೆ. ಸಂಕಷ್ಟಕ್ಕೆ ಒಳಗಾಗುವುದು, ಕಷ್ಟವನ್ನು ಸಹಿಸಿಕೊಳ್ಳುವುದು ಎಂಬ ಅರ್ಥದಲ್ಲಿ ತಪ ಎಂಬುದನ್ನು ಬಳಸಿದ್ದಾರೆ. ಶಂಕರ ಭಗವತ್ಪಾದರು ಕೂಡ ಆತ್ಮಬೋಧದಲ್ಲಿ ಹೇಳ್ತಾರೆ, ತಪೋಭಿಹಿ ಕ್ಷೀಣ ಪಾಪಾನಾಂ, ತಪಸ್ಸಿನಿಂದ ಕಲ್ಮಶವನ್ನ ಕಳೆದುಕೊಂಡವರು ಸಾಧಕರು ಅಂತ. ತಪಸಾ ಕಿಲ್ಬಿಷಂ ಹಂತಿ, ತಪಸಾ ಕಲ್ಮಷಂ ಹಂತಿ, ಹೀಗೆ ಅನೇಕ ಮಾತುಗಳು ಬರುತ್ತೆ. ತಪಸ್ಸಿನಿಂದ ಪಾಪನಾಶ ಆಗ್ತದೆ ಅಂತ. ಆ ತಪಸ್ಸೆಂಬಂತಹ ಅಗ್ನಿಯು ನಮ್ಮ ಪಾಪಗಳನ್ನು ಸುಟ್ಟು ಹಾಕ್ತದೆ ಅಂತ. ಮನುಷ್ಯ ಗೊತ್ತಿದೆಯೋ ಗೊತ್ತಿಲ್ವೋ, ಇಹ ಜನ್ಮದಲ್ವೋ ಪೂರ್ವ ಜನ್ಮದಲ್ಲಿಯೋ ಪಾಪಗಳನ್ನು ಮಾಡಿರ್ತಾನೆ. ಪಾಪ ಅನ್ನೋದು ಹೇಗೆ ಬರ್ತದೆ? ಶಾಸ್ತ್ರ ನಿಷಿದ್ಧ ಕರ್ಮಗಳನ್ನು ಮಾಡೋದ್ರಿಂದ ಪಾಪ, ಶಾಸ್ತ್ರ ವಿಧ್ಯುಕ್ತ ಕರ್ಮವನ್ನು ಬಿಡೋದ್ರಿಂದ ಪಾಪ. ಹಾಗೆ ಪಾಪಗಳು ಘಟಿಸಿ ಅವನಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಲೌಕಿಕವಾದ ತೊಂದರೆ, ಅಧ್ಯಾತ್ಮ ಪ್ರಗತಿಯಲ್ಲಿ ವಿಘ್ನಗಳು, ಇದೆಲ್ಲವೂ ಘಟಿಸಿರುವುದು ಯಾವುದರಿಂದ? ಪಾಪದಿಂದ. ಆ ಪಾಪವನ್ನ ತೊಳೆದುಕೊಳ್ಳೋದು ಹೇಗೆ? ಪಾಪ ಕ್ಷಾಲನೆ ಮಾಡ್ಕೊಳ್ಳೋದು ಹೇಗೆ? ಪಾಪವನ್ನು ಸುಡೋದು ಹೇಗೆ? ಅದಕ್ಕೆ ಪ್ರಾಚೀನರು ಕೊಟ್ಟಂತ ಸಾಧನೆ ಹೆಸರು ತಪಸ್ಸು. ಈ ತಪ ಎನ್ನಂತ ಶಬ್ದಕ್ಕೆ ನೀವು ವಿರುದ್ಧ ಮಾಡಿದ್ರೆ ಪತ ಅಂತ ಆಗ್ತದೆ. ಸಂಸ್ಕೃತದಲ್ಲಿ ಪತ ಅಂದ್ರೆ ಪತನ ಅಂತ, ಬೀಳೋದು ಅಂತ. ತಪ ಅಂತ ಹೇಳಿದ್ರೆ ಆ ಬೀಳುವಿಕೆಯನ್ನ ತಡೆಗಟ್ಟೋದೇ ತಪ, ಅಥವಾ ನಮ್ಮನ್ನ ಮೇಲೆ ಹತ್ತುವುದಕ್ಕೆ ಸಹಾಯ ಮಾಡುವಂಥದ್ದು ತಪಸ್ಸು. ಜೀವನ ತಪೋಮಯವಾಗಬೇಕು. ಹಾಗಾದ್ರೆ ತಪಸ್ಸಂದ್ರೆ ಏನು? ನಾವು ಪುರಾಣಗಳಲ್ಲೆಲ್ಲ ಓದ್ತೇವೆ ಅಥವಾ ಚಲನಚಿತ್ರಗಳೆಲ್ಲ ನೋಡ್ತೇವೆ.
ಯಾವುದೋ ಒಂದು ಬೆಟ್ಟಕ್ಕೆ ಹೋಗಿಯೋ ಗುಹೆಗೆ ಹೋಗಿಯೋ ಅವನೋ ಒಬ್ಬ ರಾಕ್ಷಸ ಕೂತ್ಕೊಂಡು ತಪಸ್ ಮಾಡ್ದ, ನಿರಂತರವಾಗಿ ಅವನು ಯಾವುದೋ ಒಂದು ದೇವರ ಸ್ಮರಣೆಯನ್ನು ಮಾಡ್ತಾ ಕೂತ್ಕೊಂಡ, ಅವನ ಸುತ್ತಲೂ ಹುಟ್ಟು ಬೆಳೀತು, ಮತ್ತೊಂದು ಮಗದೊಂದು ಅಂತ. ತಪಸ್ಸೆಂಬ ಶಬ್ದಕ್ಕೆ ಅರ್ಥ ಇಂದ್ರಿಯವನ್ನ ಜಯಿಸುವುದಕ್ಕಾಗಿ ಇಚ್ಛಾಪೂರ್ವಕವಾಗಿ ಭೋಗವನ್ನ ವಿರೋಧಿಸುವ, ತನ್ಮೂಲಕ ಭಗವತ್ ಚಿಂತನೆ ಮಾಡುವಂತಹ ಸಾಧನೆಗೆ ಹೆಸರು ತಪಸ್ಸು. ಬಹಳ ಮುಖ್ಯವಾಗಿ ತಿಳಿಸ್ಕೊಳ್ಬೇಕು. ಇಂದ್ರಿಯಗಳ ಮೇಲೆ ಒಂದು ಹತೋಟಿಯನ್ನ, ನಿಯಂತ್ರಣವನ್ನ ಸಾಧಿಸುವುದಕ್ಕಾಗಿ ಇಚ್ಛಾಪೂರ್ವಕವಾಗಿ, ಬಲವಂತವಾಗಿ ಅಲ್ಲ, ಅನಿವಾರ್ಯವಾಗಿ ಅಲ್ಲ, ಇಚ್ಛಾಪೂರ್ವಕವಾಗಿ ನಮ್ಮ ಇಚ್ಛೆಯೊಂದಿಗೆ ಏನ್ ಮಾಡಬೇಕು? ಇಂದ್ರಿಯ ಭೋಗವನ್ನ, ವಿಷಯ ಭೋಗವನ್ನ ನಿರಾಕರಣೆ ಮಾಡಿ ಮನಸ್ಸನ್ನ ಭಗವಂತನಲ್ಲಿ ನೆಡುವಂತಹ ಸಾಧನೆಗೆ ಹೆಸರು ತಪಸ್ಸು. ಇಲ್ಲಿ ಪ್ರತಿಯೊಂದು ಶಬ್ದವು ಬಹಳ ಮುಖ್ಯವಾಗ್ತದೆ. ಮೊದಲನೇದಾಗಿ ತಪಸ್ಸಿನ ಉದ್ದೇಶವೇ ಇಂದ್ರಿಯ ಮತ್ತು ಮನಸ್ಸಿನ ಮೇಲೆ ಒಂದು ಹತೋಟಿಯನ್ನ, ಒಂದು ವಿಜಯವನ್ನ ಸಾಧಿಸುವುದಾಗಿದೆ. ಯಾಕಂದ್ರೆ ಮನುಷ್ಯನಿಗೆ ಪಾಪ ಬರ್ಲಿಕ್ಕೆ ಕಾರಣವೇ ಇಂದ್ರಿಯ ಭೋಗ. ಇಂದ್ರಿಯ ಭೋಗವನ್ನ ಅಶಾಸ್ತ್ರೀಯವಾಗಿ ಮಾಡಿದ್ದು, ಮತ್ತೆ ಅತಿಯಾದ ಇಂದ್ರಿಯ ಭೋಗ, ಅನಿಯಮಿತವಾದ ಇಂದ್ರಿಯ ಭೋಗ, ಇದರಿಂದ ಪಾಪ ಘಟಿಸ್ತದೆ. ಅದಕ್ಕೆ ನಾವು ಅದಕ್ಕೆ ಒಂದು ಕಡಿವಾಣ ಹಾಕಬೇಕು. ಇಂದ್ರಿಯಗಳ ಮೇಲೆ ಒಂದು ಜಯವನ್ನ ಪಡೆಯಬೇಕಾದ್ರೆ ನಾವು ಒಂದು ಕಡಿವಾಣ ಹಾಕಬೇಕು. ಎಲ್ಲಿ ತನಕ ಇಂದ್ರಿಯಗಳ ಮೇಲೆ ಒಂದು ಹತೋಟಿ, ಜಯ ಇರುವುದಿಲ್ಲೋ ಅಧ್ಯಾತ್ಮ ಸಾಧನೆ ಬಿಡಿ, ಲೌಕಿಕ ಸಾಧನೆಯು ಕೂಡ ಸಾಧ್ಯವಾಗಲ್ಲ ಒಬ್ಬ ಮನುಷ್ಯನಿಗೆ. ಈ ಉದಾಹರಣೆ ಕೊಡಬೇಕು ಅಂದ್ರೆ, ಒಮ್ಮೊಮ್ಮೆ ಜೀವನದಲ್ಲಿ ಎಂಥ ಪ್ರಸಂಗಗಳು ಬರುತ್ತೆ, ಸರಿಯಾದಂತಹ ಊಟದ ಪ್ರಾಪ್ತಿ ಆಗಲ್ಲ, ಮಲ್ಗೋದಿಕ್ಕೆ ಸರಿಯಾದ ವ್ಯವಸ್ಥೆ ಇರೋಲ್ಲ, ನಾನು ಬಯಸಿದ ಹಾಗೆ ವಾತಾವರಣ ಇರಲ್ಲ, ಪ್ರತಿಕೂಲ ವಾತಾವರಣ ಇರುತ್ತೆ. ಹಾಗೆ ಬಂದ ತಕ್ಷಣ ಭೋಗದಲ್ಲೇ ರಮಿಸಿರುವ ವ್ಯಕ್ತಿ ಕಂಗಾಲಾಗಿ ಬಿಡ್ತಾನೆ. ಅಯ್ಯೋ, ಕರೆಂಟ್ ಹೋಗ್ಬಿಡುತ್ತಲ್ಲ, ಇನ್ನು ನಾನು ದಿನ ದೂಡೋದು ಹೇಗೆ? ಅಂದ್ರೆ ಕರೆಂಟ್ ಇಸ್ ಎ ಪಾರ್ಟ್ ಆಫ್ ಇಸ್ ಲೈಫ್. ಅದು ಇಲ್ಲದಿದ್ರೆ ಸಾಧ್ಯವಿಲ್ಲ. ಅದು ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ, ಮೊಬೈಲ್ ಭೋಗ ಅನ್ನೋದು ಎಷ್ಟು ಅಂಟುಕೊಂಡಿದೆ ಮನುಷ್ಯನಿಗೆ ಅಂದ್ರೆ, ಮೊಬೈಲ್ ಇಲ್ಲ ಅಂದ್ರೆ ಅವನಿಗೆ ಬದುಕಲಿಕ್ಕೆ ಆಗಲ್ಲ ಅಂತ ಸ್ಥಿತಿ ಬಂದಿದೆ. ಚೆನ್ನಾಗಿ ರುಚಿಕರವಾದ ಆಹಾರ ಇಲ್ಲ ಅಂದ್ರೆ ಅವನಿಗೆ ನರಕ ಯಾತನೆ ಆಗ್ತದೆ. ಮಲಗಲಿಕ್ಕೆ ಮೆತ್ತನೆಯ ಹಾಸಿಗೆ ಇಲ್ಲ ಅಂದ್ರೆ ಕಷ್ಟವಾಗ್ತದೆ. ಇಂತಹ ಪರಿಸ್ಥಿತಿ ಬಂದಾಗಲೂ ಕೂಡ ಮನಸ್ಸು ವಿಚಲಿತಗೊಳ್ಳದ ಹಾಗೆ ಮಾಡಿಕೊಳ್ಳುವುದ ಹೆಸರು ಇಂದ್ರಿಯ ಜಯತ್ವ ಅಂತ. ಅಂದ್ರೆ ಅಭಾವದಲ್ಲೇ ಬದುಕಬೇಕು ಅಂತಲ್ಲ, ಅಭಾವದ ಸ್ಥಿತಿಗಳು ಒದಗಿದಾಗಲೂ ಮನಸ್ಸಿನ ಸಮತೋಲನ ನಮಗೆ ಅಲುಗಾಡಬಾರದು ಅಂತ ಒಂದು ಸಾಧಕನಾಗ್ತಾನೆ. ಅದಕ್ಕೆ ತಿತಿಕ್ಷೆ ಅಂತ ಹೇಳ್ತಾನೆ. ತಿತಿಕ್ಷೆ ಉಂಟಾಗುವುದೇ ತಪಸ್ಸಿನಿಂದ. ತಪಸ್ಸು ಇಲ್ಲದೆ ತಿತಿಕ್ಷೆ ಬರುವುದಿಲ್ಲ. ಸಹನಾ ಸಾಮರ್ಥ್ಯ ಅಂತ ಇದೆಯೋ, ಸಹನೆ ಬರಬೇಕಾದ್ರೆ ತಪಸ್ಸು ಮಾಡಬೇಕು. ಅಂದ್ರೆ ಇಚ್ಛಾಪೂರ್ವಕವಾಗಿ ಇಂದ್ರಿಯ ಭೋಗ ನಿರೋಧ ಮಾಡ್ತೇವೆ ನೋಡಿ. ಈಗ ಸ್ಟಾರ್ವಿಂಗ್ ಅಂಡ್ ಫಾಸ್ಟಿಂಗ್ ಅಂತ ಎರಡು ಶಬ್ದ ಇದೆ. ಸ್ಟಾರ್ವಿಂಗ್ ಅಲ್ಲಿ ಏನಾಗತ್ತೆ, ಬಲವಂತವಾಗಿ ನಾವು ಆಹಾರ ಸ್ವೀಕರಿಸಲ್ಲ, ಯಾಕಂದ್ರೆ ಆಹಾರ ಸಿಕ್ಕಲ್ಲ, ಅದರಿಂದ ಉಪವಾಸ ಇರ್ತೇವೆ. ಬರಗಾಲದಲ್ಲೆಲ್ಲ ಊಟ ಮಾಡದೇ ಇರ್ತೇವಲ್ಲ, ಅದು ಸ್ಟಾರ್ವಿಂಗ್. ಫಾಸ್ಟಿಂಗ್ ಅಂದ್ರೇನು? ಇಚ್ಛಾಪೂರ್ವಕವಾಗಿ ಇವತ್ತು ಏಕಾದಶಿ, ಇವತ್ತು ಸಂಕಷ್ಟ ಚತುರ್ಥಿ, ಇವತ್ತು ಗುರುವಾರ, ಇವತ್ತು ವೈಕುಂಠ ಏಕಾದಶಿ, ಇವತ್ತು ಶಿವರಾತ್ರಿ, ಆದ್ದರಿಂದ ನಾನು ಭಗವಂತನ ಹೆಸರಿನಲ್ಲಿ ಆಹಾರವನ್ನು ಸೇವಿಸುವುದಿಲ್ಲ ಅಂತ ಇಚ್ಛಾಪೂರ್ವಕವಾಗಿ ನಾಲಿಗೆಯ ಮೇಲೆ ಒಂದು ಕಡಿವಾಣವನ್ನು ಹಾಕುವುದು. ಮತ್ತು ಉದ್ದೇಶ ಏನು? ಭಗವತ್ ಪ್ರೀತ್ಯರ್ಥವಾಗಿ. ಇದು ಬಹಳ ಮುಖ್ಯವಾದ ಮಾತು. ಭಗವಂತ ಎನ್ನುವ ಸಂಗತಿ ಇನ್ವಾಲ್ವ್ ಆಗದೆ ಇದ್ರೆ ಯಜ್ಞ, ತಪೋ ಯಜ್ಞ ಆಗಲ್ಲ. ಅದು ಇಂದ್ರಿಯಗಳನ್ನು ಹತೋಟಿ ಮಾಡುವ ಒಂದು ಲೌಕಿಕ ಪ್ರಾಕ್ಟೀಸ್ ಆದೀತು. ಅದಕ್ಕೆ ಶಂಕರ ಭಗವತ್ಪಾದರು ತಪಸ್ಸು ಎನ್ನುವ ಶಬ್ದಕ್ಕೆ ಭಾಷ್ಯಗಳಲ್ಲಿ ಏನು ಅರ್ಥ ಬರೆದಿದ್ದಾರೆ ಅಂದ್ರೆ,
ಮನಸಶ್ಚ ಇಂದ್ರಿಯಾಣಾಂ ಏಕಾಗ್ರ್ಯಂ ಪರಮಂ ತಪಃ ಅಂತ ಹೇಳಿದ್ದಾರೆ. ಮನಸ್ಸು ಮತ್ತು ಇಂದ್ರಿಯಗಳ ಏಕಾಗ್ರತೆಗೆ ಪರಮ ತಪಸ್ಸು ಅಂತ. ಇಂದ್ರಿಯಗಳು ಒಂದು ಶಿಸ್ತಿಗೆ ಒಳಪಟ್ಟು ಮನಸ್ಸು ಭಗವಂತನ ಸ್ಮರಣೆಯಲ್ಲಿ ಇರುವಂಥದ್ದು ಆಗಬೇಕಾಗ್ತದೆ. ಭಗವತ್ ಚಿಂತನೆ, ಭಗವದ್ ಆರಾಧನೆ ಯಾವುದಾದ್ರೂ ರೀತಿಯಲ್ಲಿ ಮನಸ್ಸು ಭಗವಂತನಲ್ಲಿ ನೆಟ್ಟಿರಬೇಕು. ಇಂದ್ರಿಯಗಳು ಭೋಗವನ್ನು ನಿರಾಕರಿಸಿರ್ಬೇಕು. ಅದಕ್ಕೆ ತಪಸ್ಸು ಅಂತ. ಆ ತಪಸ್ಸಿನಿಂದ ಒಂದು ವಿಶೇಷವಾದ ಒಂದು ಅಗ್ನಿ, ಒಂದು ಶಕ್ತಿ ಜಾಗೃತವಾಗ್ತದೆ. ಅದು ನಮ್ಮ ಪಾಪವನ್ನು ಸುಡುತ್ತದೆ. ಆದ್ದರಿಂದ ಪಾಪಕ್ಷಾಲನಕ್ಕೆ ಹಿರಿಯರು ವೇದದಲ್ಲಿ ಹೇಳಿರತಕ್ಕಂಥ ಸಂಗತಿ ತಪಸ್ಸು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಾಧನೆ. ಅದನ್ನ ಒಂದು ದಿನದ ಒಂದು ಪ್ರಯತ್ನವಾಗಿ ಆದ್ರೂ ಮಾಡಬಹುದು, ಒಂದು ವಾರದ ಪ್ರಯತ್ನವಾಗಿ ಆದ್ರೂ ಮಾಡಬಹುದು, ಅಥವಾ ನಿಯಮಿತವಾಗಿ ಮಾಡಬಹುದು, ಅಥವಾ ಒಂದಿಷ್ಟು ಕ್ಲುಪ್ತ ಕಾಲವನ್ನ ನಾವು ಆಯ್ದುಕೊಂಡು ಮಾಡಬಹುದು. ಉದಾಹರಣೆ ಕೊಡಬೇಕು ಅಂದ್ರೆ, ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ಕೊಂಡು ಶಬರಿಮಲೆಗೆ ಹೋಗ್ತಾರೆ. ಆ ಶಬರಿಮಲೆಗೆ ಹೋಗುವುದಕ್ಕೆ ಮಾಲಾಧಾರಣೆಯನ್ನು ಮಾಡದಂತ ಒಂದು ವ್ರತ, 41 ದಿನ ಅವರು ವ್ರತ ಮಾಡಬೇಕಾಗ್ತದೆ. ಆ ಸಮಯದಲ್ಲಿ ಅವರು ಕಪ್ಪು ಬಟ್ಟೆಯನ್ನು ಉಟ್ಕೊಂಡಿರ್ತಾರೆ, ಒಂದು ಮಾಲೆ ಹಾಕೊಂಡಿರ್ತಾರೆ, ತಣ್ಣೀರಿನಲ್ಲಿ ಸ್ನಾನ ಮಾಡ್ತಾರೆ. ಮಾಂಸ ಮದ್ಯಾದಿಗಳನ್ನು ಸೇವಿಸ್ತಕ್ಕಂಥ ಅಭ್ಯಾಸ ಇರುವವರು ಅದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕಾಗುತ್ತದೆ. ಅದರ ಕ್ರಮ ಇರುವುದು ಹಾಗೆ ಅಂತ. ಹಾಸಿಗೆಯ ಮೇಲೆ ಮಲಗುವ ಹಾಗಿಲ್ಲ, ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗ್ತದೆ. ಅವರು ಚಪ್ಪಲಿ ಹಾಕುವಾಗಿಲ್ಲ ಶಬರಿಮಲೆ ಸ್ವಾಮಿಯ ದರ್ಶನ ಆಗುವ ತನಕ. ಆಮೇಲೆ ಭೋಜನವನ್ನ, ಶುದ್ಧವಾದ ಸಾತ್ವಿಕ ಆಹಾರವನ್ನು ಒಂದೇ ಹೊತ್ತು ಸ್ವೀಕರಿಸಬೇಕಾಗ್ತದೆ. ಈ ರೀತಿಯಾಗಿ ತಮ್ಮ ಇಂದ್ರಿಯಗಳ ಮೇಲೆ ಒಂದು ಶಿಸ್ತನ್ನ ಹೇರಿಕೊಂಡು ಅವರು 41 ದಿನ ಆ ವ್ರತವನ್ನು ಮಾಡ್ತಾರೆ. ಇವರು ಯಾವಾಗಲೂ ಅಯ್ಯಪ್ಪನ ಸ್ಮರಣೆ ಮಾಡೋದು, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳ್ಕೊಂಡು ಮಾಡ್ತಕ್ಕಂಥದ್ದು ಒಂದು ದೃಷ್ಟಾಂತವಾಗಿ ನಾನು ಕೊಟ್ಟಿದ್ದೇನೆ. ಈ ರೀತಿಯಾಗಿ ನಮ್ಮಲ್ಲಿ ವ್ರತಗಳನ್ನು ಹೇಳಿದ್ದಾರೆ. ಕೃಚ್ರ, ಚಾಂದ್ರಾಯಣ, ಪಾಪಕ್ಷಾಲನಕ್ಕೆ ಇರತಕ್ಕಂತಹ ವ್ರತಗಳು. ಆ ಚಾಂದ್ರಾಯಣ ಅನ್ನತಕ್ಕಂತಹ ವ್ರತದಲ್ಲಿಯೂ ಕೂಡ ಹಾಗೆನೆ. ಹೀಗೆ ಅಮಾವಾಸ್ಯೆಯಿಂದ ಆರಂಭ ಮಾಡಿ ಹುಣ್ಣಿಮೆಯ ತನಕ ಚಂದ್ರನು ಒಂದೊಂದೇ ಕಲೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಪೂರ್ಣಿಮೆ ದಿನ ಪಂಚದಶ ಕಲೆಗಳೊಂದಿಗೆ ವಿಕಾಸ ಮಾಡ್ತಾ ಹಾಕ್ತಾನೋ, ಮತ್ತೆ ಪೂರ್ಣಿಮೆಯಿಂದ ಆರಂಭ ಮಾಡಿ ಅಮಾವಾಸ್ಯೆ ತನಕ ಒಂದೊಂದೇ ಕಲೆಯನ್ನು ಕಳೆದುಕೊಳ್ಳುತ್ತಾ ಶೂನ್ಯ ಕಲೆಯನ್ನ ಅಮಾವಾಸ್ಯೆ ದಿನ ಪಡಿತಾನೋ, ಅದೇ ರೀತಿ ಆ ಚಾಂದ್ರಾಯಣ ವ್ರತವನ್ನು ಮಾಡುವವನು ಒಂದೊಂದು ತುತ್ತನ್ನ, ಕೋಳಿ ಮೊಟ್ಟೆಯ ಆಕಾರದ ಸೈಜಿನ ಒಂದೊಂದು ತುತ್ತನ್ನ, ಒಂದು ತತ್ತಿಯ ಆಕಾರದ ಒಂದು ತುತ್ತನ್ನ ತಿನ್ನುವಂಥದ್ದು. ಹೆಚ್ಚಿಸ್ಕೊಳ್ತಾ ಹೋಗಿ ಪೂರ್ಣಿಮೆಯ ದಿನ 15 ತುತ್ತುಗಳನ್ನು ತಿನ್ನಬೇಕು. ಪೂರ್ಣಿಮೆಯಿಂದ ಆರಂಭ ಮಾಡಿ ಅಮಾವಾಸ್ಯೆ ತನಕ ಆ ತುತ್ತುಗಳನ್ನು ಕಡಿಮೆ ಮಾಡ್ತಾ ಬಂದು ಅಮಾವಾಸ್ಯೆ ದಿನ ನಿರಾಹಾರವನ್ನು ಮಾಡಬೇಕು. ಇದೊಂದು ಚಾಂದ್ರಾಯಣ ವ್ರತ ಅಂತ ಹೇಳ್ತಾರೆ. ಹೀಗೆ ಏಕಾದಶಿ ಕೂಡ ಒಂದು ತಪಸ್ಸು. ಹಾಗೆ ನಮ್ಮಲ್ಲಿ ಗುರುಚರಿತ್ರೆ ಪಾರಾಯಣ ಮುಂತಾದಂತಹ ವಿಶೇಷ ಪಾರಾಯಣದ ಸಂದರ್ಭದಲ್ಲಿ ವ್ರತಗಳನ್ನು ಆಚರಿಸಲಿಕ್ಕೆ ಹೇಳ್ತಾರೆ. ಬ್ರಹ್ಮಚರ್ಯಾದಿ ನಿಯಮಗಳನ್ನು ಪಾಲಿಸಿಕೊಂಡು, ಆಹಾರ ನಿಯಮಗಳನ್ನು ಪಾಲಿಸಿಕೊಂಡು ಇರುವುದನ್ನ ಹೇಳ್ತಾರೆ. ಆ ಒಂದು ಸಪ್ತಾಹವನ್ನು ಮಾಡುವಾಗ 7 ದಿನಗಳ ಪರ್ಯಂತ ಕಟ್ಟುನಿಟ್ಟಾಗಿ ಇಂದ್ರಿಯ ಭೋಗವನ್ನು ನಿರಾಕರಣೆ ಮಾಡಿ ಮನಸ್ಸನ್ನ ಗುರುವಿನ ಚರಿತ್ರೆಯಲ್ಲಿ ತೊಡಗಿಸಿಕೊಂಡಾಗ ವಿಶೇಷವಾದ ಒಂದು ಶಕ್ತಿ ಜಾಗೃತವಾಗಿ ಮನಸ್ಸಿನ ಪಾಪವನ್ನು ಸುಟ್ಟು ಭಸ್ಮ ಮಾಡುತ್ತೆ. ಅದಕ್ಕೆ ಹೆಸರು ತಪಸ್ಸು. ಹಾಗೆ ಯಾವ ರೀತಿ ಅನೇಕ ರೀತಿಯ ತಪಸ್ಸುಗಳನ್ನು ಮಾಡಬಹುದು. ಉದಾಹರಣೆಗೆ ಒಂದು ಜಪವನ್ನು ತೆಗೆದುಕೊಂಡು ಶ್ರೀರಾಮ ಜಯ ರಾಮ ಜಯ ಜಯ ರಾಮ 13 ಅಕ್ಷರಗಳಿದೆ, ನಾನು 13 ಲಕ್ಷ ಶ್ರೀರಾಮ ಜಯ ರಾಮ ಜಪವನ್ನು ಮಾಡ್ತೇನೆ, ಅಕ್ಷರ ಲಕ್ಷ ಜಪ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ನಿಯಮಿತವಾಗಿ ಪ್ರತಿದಿನ ಬೆಳಿಗ್ಗೆ ಇಂತಿಷ್ಟು, ಸಂಜೆ ಇಂತಿಷ್ಟು ಅನ್ನುವಂಥ ನಿಯಮ ಹಾಕಿಕೊಂಡು 1 ತಿಂಗಳುಗಳ ಪರ್ಯಂತವಾಗಿ ತನ್ನ ಆಹಾರದಲ್ಲಿ ನಿಯಮನ ಇಟ್ಟುಕೊಂಡು ಭೋಗದ ಎಲ್ಲ ರೀತಿಯ ಸಾಧನಗಳನ್ನು ದೂರ ಇಡಬೇಕಾಗ್ತದೆ. ನಮಗೆ ಅದೇ ಬಹಳ ಕಷ್ಟವಾಗುವಂಥದ್ದು.
ಅಲ್ಲಿ ತಪಸ್ಸು ಕಷ್ಟ. ಯಾಕಂದ್ರೆ ಭೋಗವನ್ನು ನಿಷೇಧ ಮಾಡಬೇಕು. ರುಚಿಕರವಾದ ಆಹಾರವನ್ನು ತಿನ್ನೋ ಹಾಗಿಲ್ಲ, ಚಲನಚಿತ್ರಾದಿಗಳನ್ನ ಟಿವಿ ಮಾಧ್ಯಮಾದಿಗಳನ್ನ ನೋಡುವ ಹಾಗಿಲ್ಲ, ಪ್ರಾಪಂಚಿಕ ವಿಷಯ ಸಂಗತಿಗಳನ್ನ ಕೇಳುವ ಹಾಗಿಲ್ಲ. ಮನಸ್ಸೆಲ್ಲವೂ ಕೂಡ ನಾವು ಮಾಡುವ ನಾಮಸ್ಮರಣೆಯಲ್ಲಿಯೇ ಅಥವಾ ತತ್ಸಂಬಂಧಿಯಾದಂತಹ ಚಿಂತನೆಯಲ್ಲೇ ತೊಡಗಿಸಿಕೊಳ್ಳಬೇಕಾಗ್ತದೆ. ಹೀಗೆ ಒಂದು ತಿಂಗಳ ವ್ರತವೋ, ಒಂದು ವಾರದ ವ್ರತವೋ, 15 ದಿನದ ವ್ರತವೋ ನಾವು ಸಂಕಲ್ಪ ಮಾಡಿಕೊಂಡು ಮಾಡಿದರೆ ಅದು ತಪಸ್ಸಾಗುತ್ತದೆ. ಅದರಿಂದ ಪಾಪನಾಶವಾಗ್ತದೆ. ವಾರಕ್ಕೆ ಒಂದು ದಿನ ಉಪವಾಸ ಇರತಕ್ಕಂಥದ್ದು ಕೂಡ. ನಮ್ಮ ಪ್ರಾಚೀನರು ತಿಂಗಳಲ್ಲಿ 2 ಉಪವಾಸ ಕಂಪಲ್ಸರಿ ಮಾಡಿದ್ದಾರೆ. ಏಕಾದಶಿ, ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ, 2 ದಿನ ಆಹಾರ ಸೇವಿಸದೆ ಅಥವಾ ಫಲಾಹಾರ. ನಿರಾಹಾರ ಶ್ರೇಷ್ಠ, ಆಗಿದ್ರೆ ಫಲಾಹಾರ ಮಾಡಿಕೊಂಡು ಇಡೀ ದಿನ ಭಗವಂತನ ಧ್ಯಾನದಲ್ಲಿ ತೊಡಗಿರಬೇಕು. ಅವಂತೂ ಅಡುಗೆ ಮನೆಗೆ ರಜೆ ಹಾಕಬೇಕು, ಅಂದ್ರೆ ಪಾಪಕ್ಷಾಲನವಾಗ್ತದೆ ಎಂಬುದಾಗಿ ಹೇಳಿದ್ದಾರೆ. ಆದ್ರೆ ಇವತ್ತು ನಮ್ಗೆಲ್ರಿಗೂ ಗೊತ್ತಿದೆ ಏಕಾದಶಿ ಯಾವ ರೀತಿಯ ತಪಸ್ಸಾಗ್ತಾ ಇದೆ ಅಂತ. ಏಕಾದಶಿ ಅಂದ್ರೆ ಅರ್ಥ ಊಟ ಮಾಡದೇ ಇರೋದು ಅಂತ ಆಗ್ಬಿಟ್ಟಿದೆ. ಅದ್ರ ಬದಲು ಬೇರೆ ಎಲ್ಲ ಆಗ್ತದೆ. ಶಿವರಾತ್ರಿ ಅಂದ್ರೆ ಜಾಗರಣೆ ಮಾಡೋದು, ಉಪವಾಸ ಇರೋದು, 2 ನಿಯಮ ಇದೆ ಇಲ್ಲಿ. ಜಾಗರಣೆ ಅಂತೂ ಶಿವನ ಧ್ಯಾನದೊಂದಿಗೆ ಆಗಬೇಕು ಅಂತಿದೆ. ನಮಃ ಶಿವಾಯ ಪಂಚಾಕ್ಷರಿ ಜಪವನ್ನು ಮಾಡಿಕೊಂಡು, ಶಿವಸ್ತುತಿಯನ್ನು ಮಾಡಿಕೊಂಡು, ರುದ್ರ ಬಂದಿದ್ರೆ ರುದ್ರ ಪಾರಾಯಣವನ್ನು ಮಾಡಿಕೊಂಡು, ಶಿವನಿಗೆ ಅಭಿಷೇಕವನ್ನು ಮಾಡಿಕೊಂಡು, ಈ ಮೂಲಕವಾಗಿ ಜಾಗರಣೆ ಆಗಬೇಕು ಅಂತಿದೆ. ಆದರೆ ಇವತ್ತು ಎಲ್ಲೋ ಹೋಗ್ಬಿಟ್ಟಿದೆ. ಗಣೇಶ ವ್ರತ, ಗಣೇಶ ಚತುರ್ಥಿ ಅನ್ನುವಂಥದ್ದು ಅದೊಂದು ವ್ರತ, ಅದೊಂದು ತಪಸ್ಸು. ಮಣ್ಣಿನಲ್ಲಿಯೇ ಮಾಡಿದಂತಹ ಗಣೇಶನ ವಿಗ್ರಹವನ್ನ ಆರಾಧನೆ ಮಾಡಿ ವಿಸರ್ಜನೆ ಮಾಡತಕ್ಕಂತಹ ಒಂದು ವ್ರತ. ಆದ್ರೆ ಇವತ್ತು ಅದು ಎಲ್ಲಿಗೂ ಹೋಗ್ಬಿಟ್ಟಿದೆ. ಆದ್ರಿಂದ ಮೂಲ ತತ್ವವನ್ನು ನಾವು ಅರಿತುಕೊಂಡು ಆ ಪ್ರಕಾರವಾಗಿ ಆಚರಣೆ ಮಾಡಿದ್ರೆ 2 ಲಾಭ ಆಗ್ತದೆ. ಒಂದು, ಸಹನಾ ಶಕ್ತಿ ನಮ್ಮಲ್ಲಿ ವರ್ಧಿಸ್ತದೆ, ಅದು ಲೌಕಿಕ ಪ್ರಯೋಜನ. ಇನ್ನೊಂದು, ಪಾಪಕ್ಷಾಲನವಾಗಿ ಅಧ್ಯಾತ್ಮ ವಿಕಾಸವಾಗ್ತದೆ ತಪಸ್ಸಿನಿಂದ. ಯಾರು ತಪಸ್ಸನ್ನು ಮಾಡ್ತಾರೋ ಬದುಕನ್ನ ಎದುರಿಸುವ ಕೆಪಾಸಿಟಿ ಬರುತ್ತೆ. ಹೇಗೆ? ಅವನು ವಿಲ್ಫುಲಿ ಡಿನೈಯಿಂಗ್, ಇಚ್ಛಾಪೂರ್ವಕವಾಗಿ ವಿಷಯ ಭೋಗವನ್ನು ನಿರಾಕರಿಸುವ ಮೂಲಕ ಅದನ್ನ ಸಹಿಸುವ ಶಕ್ತಿ ಅವನಲ್ಲಿ ಜಾಗೃತವಾಗ್ತದೆ. ಒಂದು ದಿವಸ ಸರಿಯಾಗಿ ಆಹಾರ ಸಿಗ್ಲಿಲ್ಲ, ಕಷ್ಟಪಡಲ್ಲ, ಅವನು ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾನೆ. ಯಾರು ಮಾತಾಡ್ಲೇ ಇಲ್ಲ ಅವನ ಜೊತೆಗೆ, ಅಥವಾ ಮಾತಾಡ್ಲಿಕ್ಕೆ ಅವಕಾಶವಿಲ್ಲ, ಮೌನವಿರುವುದು ಓಕೆ ಅವನಿಗೆ. ಯಾಕೆ? ಮೌನವನ್ನ ಅಭ್ಯಾಸ ಮಾಡಿಬಿಟ್ಟಿದ್ದಾನೆ ತಪಸ್ಸಿನ ರೀತಿಯಲ್ಲಿ. ಸ್ನಾನಕ್ಕೆ ಬಿಸಿ ನೀರು ಸಿಗ್ಲಿಲ್ಲ, ಎಲ್ಲೋ ಹೋಗಿದ್ದಾನೆ, ತಣ್ಣೀರು ಅಡ್ಡಿಲ್ಲ, ತೊಂದರೆ ಇಲ್ಲ, ಮಾಡ್ತಾನೆ ಅವನು. ಅಂದ್ರೆ ಪರಿಸ್ಥಿತಿ ಎಷ್ಟೇ ವಿಪರೀತವಾಗಿದ್ದರೂ ಕೂಡ ಅದರಿಂದ ವಿಚಲಿತನಾಗದೆ ಮನಸ್ಸಮಾಧಾನ ಪಡೆದುಕೊಳ್ಳುವ ಸಾಮರ್ಥ್ಯ ತಪಸ್ಸನ್ನ ಅಭ್ಯಾಸ ಮಾಡಿದವನು ಇರ್ತದೆ. ಅದೇ ಭೋಗದಲ್ಲಿಯೇ ಜೀವನ ನಡೆಸಿದವನು ಹೇಗಾಗ್ತದೆ? ವಿಪರೀತ ಪರಿಸ್ಥಿತಿ ಬಂದ್ರೆ ಹೋಹಾರಿ ಬಿಡ್ತಾನೆ, ಅವನು ಅಲುಗಾಡಿ ಬಿಡ್ತಾನೆ. ಅಂತವನು ಸಮರ್ಥವಾಗಿ ಬದುಕನ್ನು ಎದುರಿಸ್ಲಿಕ್ಕೆ ಆಗಲ್ಲ. ಆದ್ರಿಂದ ತಪಸ್ಸಿನಿಂದ ನಮಗೆ ಸಹನಾ ಶಕ್ತಿ ವರ್ಧಿಸುತ್ತೆ. ಇದು ಒಂದು ಪ್ರಯೋಜನ. ಇನ್ನೊಂದು ಪ್ರಯೋಜನ, ನಾನು ಹೇಳಿದ ಹಾಗೆ ನಮ್ಮ ಗೊತ್ತಿದೆಯೋ ಗೊತ್ತಿಲ್ಲದೋ ಮಾಡಿದಂತಹ ಪಾಪಗಳೆಲ್ಲ ತೊಳೆದು ಮನಸ್ಸು ಶುದ್ಧವಾಗಿ ಅಧ್ಯಾತ್ಮ ಸಾಧನೆಯ ಕಡೆಗೆ, ಮುಮುಕ್ಷುತ್ವದ ಕಡೆಗೆ, ವಿರಕ್ತಿಯ ಕಡೆಗೆ ನಮ್ಮ ಮನಸ್ಸು ತೊಲಿಲಿಕ್ಕೆ ಆರಂಭ ಆಗ್ತದೆ. ಇದು ತಪಸ್ಸೆಂಬ ಯಜ್ಞದ ಫಲ. ಇದಾದ ಮೇಲೆ ಭಗವಂತ ಮುಂದಿನ ಮಾತಿನಲ್ಲಿ ಹೇಳ್ತಾನೆ, ಯೋಗ ಯಜ್ಞ ಅಂತ. ಕೆಲವರು ಯೋಗ ಯಜ್ಞವನ್ನ ಆಚರಿಸುವವರು ಸಾಧಕರಿದ್ದಾರೆ. ಯೋಗ ಯಜ್ಞ ಅಂದ್ರೇನು? ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಈ ಯೋಗ ಅನ್ನುವಂಥದ್ದು ಇತ್ತೀಚಿನದಲ್ಲ, ಅದು ವೇದದಲ್ಲೇ ಬಂದಿರೋ ವಿಷಯ. ಕಠೋಪನಿಷತ್ತಿನಲ್ಲಿ ಅನೇಕ ಯೋಗ ಸಂಬಂಧಪಟ್ಟಂತ ಉಪನಿಷತ್ತುಗಳಲ್ಲೆಲ್ಲ ಯೋಗವನ್ನು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ತದನಂತರ ಪತಂಜಲಿ ಮಹರ್ಷಿಗಳು ಅದ್ರ ಬಗ್ಗೆ ಸೂತ್ರಗಳನ್ನು ಬರೆದ್ರು. ನಂತರ ಅನೇಕ ಗ್ರಂಥಗಳೆಲ್ಲ ಬಂದವು. ಯೋಗ ಅನ್ನುವಂಥದ್ದು ವೈದಿಕವಾದ ಒಂದು ಸಾಧನೆ. 8 ಅಂಗಗಳಿಂದ ಅದನ್ನು ಅಭ್ಯಾಸ ಮಾಡಬೇಕು ಅಂತ. ವಾಸ್ತವವಾಗಿ ಯೋಗದ ಉದ್ದೇಶ ಏನಪ್ಪಾ ಅಂದ್ರೆ ಚಿತ್ತವೃತ್ತಿಯನ್ನು ನಿರೋಧ ಮಾಡಿ ಆ ಪರಮಾತ್ಮನಲ್ಲಿ ಒಂದಾಗುವುದು ಅಂತ ಅರ್ಥ.
ಅದನ್ನು ಯೋಗ ಸೂತ್ರದಲ್ಲಿ ಚೆನ್ನಾಗಿ ಬರೆದಿದ್ದಾರೆ ಅವರು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ದಾರೆ. ಯೋಗ ಅಂದ್ರೇನು? ಚಿತ್ತವೃತ್ತಿಯ ನಿರೋಧ. ಚಿತ್ತವೃತ್ತಿ ನಿರೋಧ ಅಂದ್ರೇನು? ಅಲೆಗಳಿಲ್ಲದ ಸರೋವರದ ಹಾಗೆ ಮನಸ್ಸಿರುವುದು. ಅಲೆಗಳು ಅಂದ್ರೆ ವೃತ್ತಿಗಳು, ಚಿತ್ತ ಅಂದ್ರೆ ಸರೋವರ, ಅದರಲ್ಲಿ ಅಲೆಗಳು ಹೇಗೆ ಹೇಳ್ತದೋ ಹಾಗೆ ಆಲೋಚನೆಗಳು ಏಳೋದು ಒಳಗೋದು ಏಳೋದು ಒಳಗೋದು ಆಗ್ತಾ ಇರ್ತದೆ. ಆಲೋಚನೆಗಳೇ ಇಲ್ಲದ ತಿಳಿಗೊಳದ ಹಾಗೆ ನಮ್ಮ ಮನಸ್ಸು ಇದ್ದರೆ ಅದಕ್ಕೆ ಹೆಸರು ಯೋಗ. ಆ ರೀತಿ ಆಲೋಚನೆಗಳಿಲ್ಲದ ಮನಸ್ಸನ್ನ ಅಚೀವ್ ಮಾಡೋದ್ರಿಂದ ಏನ್ ಪ್ರಯೋಜನ? ಮುಂದಿನ ಸೂತ್ರದಲ್ಲಿ ಅವರು ಹೇಳ್ತಾರೆ, ತದಾ ದೃಷ್ಟು ಸ್ವರೂಪೇ ಅವಸ್ಥಾನಂ. ದೃಷ್ಟು ಅಂದ್ರೆ ಸಾಧಕನು ಸ್ವರೂಪದಲ್ಲಿ ನೆಲೆ ನಿಲ್ಲುತ್ತಾನೆ. ಮನಸ್ಸಿನಲ್ಲಿ ವೃತ್ತಿಗಳೇ ಇಲ್ಲದಿದ್ದಾಗ ಆಲೋಚನೆಗಳಿಲ್ಲದ ಮನಸ್ಸು ಪರಮಾತ್ಮನಲ್ಲಿ ಒಂದಾಗುತ್ತೆ. ವೃತ್ತಿ ಸಾರೂಪ್ಯ ಮಿತರತ್ರ. ಯಾರು ಯೋಗವನ್ನ ಮಾಡುವುದಿಲ್ಲವೋ ಅವರು ವೃತ್ತಿ ಸಾರೂಪ್ಯ ಅಂದ್ರೆ ಜಗತ್ತಿನಲ್ಲಿ ಏನೇನು ದೃಶ್ಯವನ್ನ ನೋಡ್ತಾರೋ ಆ ರೀತಿ ಆಲೋಚನೆ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಅಂದ್ರೆ ಬಹಿರ್ಮುಖ ಅಭಿವ್ಯಕ್ತಿ ಇರುವವರು. ಯೋಗದ ಉದ್ದೇಶ ಮನಸ್ಸಿನ ಪ್ರಶಾಂತಿ, ತನ್ಮೂಲಕವಾಗಿ ಭಗವತ್ ಪ್ರಾಪ್ತಿ. ಅದನ್ನು ಸಾಧಿಸಿಕೊಳ್ಳುವುದಕ್ಕೆ 8 ಅಂಗಗಳನ್ನು ಹೇಳಿದ್ದಾರೆ. ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು 8 ಮೆಟ್ಟಿಲುಗಳ ನೆನಪಿಟ್ಕೊಳ್ಳಿ. ಕ್ರಮಕ್ರಮವಾಗಿ ಹತ್ತುವ 8 ಮೆಟ್ಟಿಲುಗಳಲ್ಲ. ಯೋಗ ಎನ್ನತಕ್ಕಂತಹ ಒಂದು ಮುಖ್ಯವಾದ ಭಾಗಕ್ಕೆ 8 ಅಂಗಗಳು. ಈ ಮನುಷ್ಯ ಎನ್ನುವಂತಹ ಶರೀರದಲ್ಲಿ ತಲೆ, ಕೈ, ಕಾಲು, ಹೊಟ್ಟೆ, ಎದೆ ಅಂತ ವಿವಿಧ ಅಂಗಗಳನ್ನು ಒಳಗೊಂಡಿರ್ತದ. ಹಾಗೆ ಯೋಗ ಅನ್ನತಕ್ಕಂತಹ ಒಂದು ಸಾಧನೆಯ 8 ಅಂಗಗಳು. ಇದನ್ನು ಒಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಯಮ ನಿಯಮ ನಾನು ಸಾಕಷ್ಟು ಕಾಲ ಪ್ರಾಕ್ಟೀಸ್ ಮಾಡ್ತೇನೆ, ನಂತರ ಇದಕ್ಕೆ ಹೋಗ್ತೇನೆ, ಆಸನಕ್ಕೆ ಹೋಗ್ತೇನೆ, ಹಾಗಲ್ಲ. ನಾನು ಆಸನ, ಯಮ ನಿಯಮ, ಪ್ರಾಣಾಯಾಮ, ಪ್ರತ್ಯಯ ಎಲ್ಲವನ್ನ ಒಟ್ಟಿಗೆ ಅಚೀವ್ ಮಾಡ್ತಾ ಹೋಗ್ಬೇಕು ಯೋಗವನ್ನ ಮುಟ್ಟಬೇಕಾದ್ರೆ. ಅಂದ್ರೆ ವ್ಯವಹಾರ ಪ್ರಪಂಚದಲ್ಲಿ ನಾವು ಹೇಗೆ ವರ್ತಿಸಬೇಕು ಅನ್ನೋದು ಯಮ ನಿಯಮ. ಧ್ಯಾನವನ್ನು ಅಭ್ಯಾಸ ಮಾಡುವಂತಹ ಒಬ್ಬ ಸಾಧಕನು ಧ್ಯಾನ ಕಾಲದಲ್ಲಷ್ಟೇ ಮನಸ್ಸನ್ನ ಏಕಾಗ್ರ ಮಾಡೋದಲ್ಲ, ವ್ಯವಹಾರವನ್ನು ಮಾಡುವಾಗಲೂ ಅವನ ಮನಸ್ಸು ಹೇಗಿರ್ಬೇಕು ಅನ್ನೋದು ಯಮ ನಿಯಮ ಹೇಳುತ್ತೆ. ಇದು ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ಒಬ್ಬನು ಬಾಹ್ಯ ಪ್ರಪಂಚದಲ್ಲಿ ಮನಸ್ಸನ್ನು ಚಂಚಲವಾಗಿ ಇಟ್ಟುಕೊಂಡು ಧ್ಯಾನ ಕೂತ್ಕೊಂಡ್ರೆ ಎಲ್ಲಿ ಧ್ಯಾನ ಅಚೀವ್ ಆಗ್ತದೆ ಅವನಿಗೆ? ಅದಕ್ಕೆ ಸ್ವಾಮಿ ಚಿನ್ಮಯಾನಂದರ ಹತ್ರ ಯಾರೋ ಕೇಳಿದ್ರಂತೆ, 15 ಮಿನಿಟ್ಸ್ ಮೆಡಿಟೇಷನ್ ಮಾಡಬೇಕಾದ್ರೆ ಎಷ್ಟೊತ್ತು ಪ್ರಿಪೇರ್ ಮಾಡ್ಬೇಕು ಅದಕ್ಕೆ ಅಂತ. ಅವ್ರು ಹೇಳಿದ್ರಂತೆ 23 hours 45 minutes ಪ್ರಿಪೇರ್ ಮಾಡಬೇಕು ಅಂತ. ಅಂದ್ರೇನು? ಧ್ಯಾನ ಮಾಡುವ ಸಮಯಕ್ಕೆ ಹೊರತಾಗಿ ಬೇರೆ ಎಲ್ಲ ಸಮಯವೂ ಕೂಡ ಧ್ಯಾನಾನುಕೂಲಿಯಾದ ಜೀವನವನ್ನು ನಡೆಸಬೇಕು. ಅದನ್ನೇ ಯಮನಿಯಮ ಅಂತ ಹೇಳ್ತಾರೆ. ಆಸನ ಅಂತಂದ್ರೆ ಶರೀರ ಅನ್ನುವಂಥದ್ದು ಧ್ಯಾನಕ್ಕೆ ಅನುಕೂಲವಾಗಿ ಇಟ್ಟುಕೊಳ್ಳೋದಕ್ಕೆ ಆಸನ ಅಂತ. ಅಂದ್ರೆ ಒಂದು ಪಾತ್ರೆಯಲ್ಲಿ ನೀವು ನೀರಿಟ್ರೆ ಪಾತ್ರೆ ಅಲುಗಾಡ್ತಾ ಇದ್ರೆ ನೀರು ಹೇಗೆ ಅಲುಗಾಡ್ತದೋ ಹಾಗೆ ಶರೀರ ಅನ್ನೋದು ಒಂದು ಪಾತ್ರೆ, ಮನಸ್ಸು ಅನ್ನುವಂಥದ್ದು ನೀರು ಒಳಗಡೆ ಇದೆ. ಶರೀರ ಅಲ್ಲಾಡ್ತಾ ಇದ್ರೆ ಮನಸ್ಸು ಅಲ್ಲಾಡ್ತಾ ಇರ್ತದೆ. ಶರೀರದ ಮೇಲೆ ಒಂದು ಸಿದ್ಧಿ ಇದ್ರೆ, ಒಂದು ಜಯ ಇದ್ರೆ, ಒಂದು ಕಂಟ್ರೋಲ್ ಇದ್ರೆ ಮನಸ್ಸು ಸಹಜವಾಗಿ ಶಾಂತ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಶರೀರದ ಮೇಲೆ ಒಂದು ನಿಯಂತ್ರಣವನ್ನು ಸಾಧಿಸುವುದಕ್ಕಾಗಿ ಆಸನ ಅಂತ ಹೇಳ್ತಾರೆ. ಆಸನ ಆದ್ಮೇಲೆ ಬರೋದು ಪ್ರಾಣಾಯಾಮ. ಪ್ರಾಣಾಯಾಮವನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮನಸ್ಸು ಶಾಂತವಾಗ್ತದೆ. ಅದ್ರ ಬಗ್ಗೆ ಮುಂದೆ ಬರ್ತದೆ, ನೋಡೋಣ. ಪ್ರಾಣಾಯಾಮವನ್ನು ಭಗವಂತ ಹೇಳ್ತಾ ಇದ್ದಾನೆ. ನಂತರ ಪ್ರತ್ಯಾಹಾರ ಅಂತ ಬರ್ತದೆ. ಪ್ರತ್ಯಾಹಾರ ಅಂತ ಹೇಳಿದ್ರೆ ಇಂದ್ರಿಯಗಳು ಗೋಲಕದ ಮೂಲಕ ಹೊರಗೆ ಹೋಗುವುದನ್ನು ತಡೆದು ಅದರ ಸ್ವಸ್ಥಾನದಲ್ಲಿ ನಿಲ್ಲಿಸೋದು. ಈ ಕಣ್ಣು ಎಂಬಂತಹ ಗೋಲಕ ಏನಿದೆ ಇದರ ಒಳಗಡೆಗೆ ಆ ನೋಡುವ ಶಕ್ತಿ ಅನ್ನುವಂಥದ್ದು ಮನಸ್ಸಿನಿಂದ ಸಂಪರ್ಕವನ್ನು ಕಲ್ಪಿಸಿದೆ. ಅದನ್ನು ಹಿಂಪಡೆದು ಮನಸ್ಸಾಗಿಯೇ ನಿಲ್ಲಿಸುವಂಥದ್ದು. ಅಂದ್ರೆ ಇಂದ್ರಿಯಗಳನ್ನ ಹಿಮ್ಮೆಟ್ಟಿಸುವಂಥದ್ದು ಹೆಸರು ಪ್ರತ್ಯಾಹಾರ. ಪ್ರತಿ ಅಂದ್ರೆ ಹಿಮ್ಮುಖವಾಗಿ, ಆಹಾರ ಅಂದ್ರೆ ಎಳೆದುಕೊಳ್ಳೋದು ಯಾವುದನ್ನ? ಇಂದ್ರಿಯಗಳನ್ನ. ಆಮೇಲೆ ಧಾರಣಾ ಧ್ಯಾನ ಸಮಾಧಿ, ಅದನ್ನ ನಾವು ನೋಡಿದೆವು. ಸಂಯಮ ಅನ್ನೋ ಶಬ್ದದಲ್ಲಿ ಧಾರಣ ಧ್ಯಾನ ಸಮಾಧಿಯನ್ನು ನೋಡಿದೆವು.
ಈ ರೀತಿಯಾದ 8 ಅಂಗಗಳನ್ನೊಳಗೊಂಡಂತಹ ಒಂದು ಸಾಧನೆಗೆ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ನಮ್ಮ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ಪಂಚಕೋಶಗಳನ್ನೂ ಕೂಡ ಸುಸ್ಥಿರವಾಗಿಡುವುದಕ್ಕೆ, ಸರಿಯಾಗಿಡುವುದಕ್ಕೆ ಪ್ರಾಚೀನವಾದಂತಹ ಒಂದು ಉತ್ತಮ ವ್ಯವಸ್ಥೆ ಅಷ್ಟಾಂಗ ಯೋಗ. ಇದು ಯೋಗ ಯಜ್ಞ ಎಂಬ ಶಬ್ದದ ಮೂಲಕ ಯೋಗವನ್ನು ಮಾಡುವಂಥದ್ದು ಕೂಡ ಒಂದು ಯಜ್ಞ ಅಂತ ಹೇಳಿದ್ದಾನೆ ಭಗವಂತ. ಅದರಲ್ಲಿ ಇವತ್ತು ಮಾಡುವ ಯೋಗಕ್ಕೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇವತ್ತು ನಾವು ಮಾಡುವ ಯೋಗ ಬರೀ ಶರೀರದ ವ್ಯಾಯಾಮಗಳು, ಶೀರ್ಷಾಸನ, ಭುಜಂಗಾಸನ ಅಂತೆ ಬೇರೆ ಬೇರೆ ರೀತಿಯ ಆಸನಗಳನ್ನೆಲ್ಲ ಹೇಳ್ತೇವಲ್ಲ, ಅದು ಶರೀರವನ್ನ ಆರೋಗ್ಯಯುತವಾಗಿ ಇಡೋದಕ್ಕಿರ್ತಕ್ಕಂತಹ ಸ್ವಾತ್ಮಾರಾಮರು ತಮ್ಮ ಹಠಯೋಗ ಪ್ರದೀಪಿಕೆಯಲ್ಲಿ ಬರೆದಂತಹ ಆಸನಗಳು. ಪತಂಜಲಿ ಮುನಿಗಳು ಇದರ ಬಗ್ಗೆ, ಈ ಆಸನಗಳ ಬಗ್ಗೆ ಬರೆದಿಲ್ಲ. ಇನ್ನು ಯೋಗಿ ಯಾಜ್ಞವಲ್ಕ್ಯ ಅಂತಕ್ಕಂಥ ಗ್ರಂಥದಲ್ಲಿ, ಯಾಜ್ಞವಲ್ಕ್ಯರು ಬರೆದಂತಹ ಯೋಗದ ಬಗ್ಗೆ ಗ್ರಂಥಗಳಲ್ಲಿ ಈ ಆಸನಗಳನ್ನು ಹೇಳಿದ್ದಾರೆ. ಆದರೆ ಯಜ್ಞ ಆಗಬೇಕಾದ್ರೆ ಬಹಳ ಮುಖ್ಯ ಗಮನದಲ್ಲಿಟ್ಟುಕೋಬೇಕು, ಈಶ್ವರನಿಗೆ ಸಮರ್ಪಿತವಾದ ಕರ್ಮವಾಗಬೇಕು. ಹಾಗಾದ್ರೆ ಇಲ್ಲಿ ಯೋಗ ಯಜ್ಞ ಅಂತ ಯಾವುದನ್ನು ಕರೆದಿದೆ? ಸರಿ, ಈ ಅಷ್ಟಾಂಗಗಳಲ್ಲಿ ಅವನು ಸಂಯಮ ಎಂಬ ಶಬ್ದದ ಮೂಲಕ ಧಾರಣಾ ಧ್ಯಾನ ಸಮಾಧಿಯನ್ನು ಕವರ್ ಮಾಡಿದಾನೆ ಆಲ್ರೆಡಿ. ಇನ್ನು ಪ್ರಾಣಾಯಾಮ ಎಂಬ ಟಾಪಿಕ್ ಅನ್ನ ಮುಂದೆ ಕವರ್ ಮಾಡ್ಲಿಕ್ಕಿದೆ. ಆ ದೃಷ್ಟಿಯನ್ನು ಇಟ್ಕೊಂಡು ನಾವಿಲ್ಲಿ ಯಮ ನಿಯಮ ಆಸನ ಪ್ರತ್ಯಾಹಾರವನ್ನು ಕವರ್ ಮಾಡಿದ್ದಾನೆ. ಎಲ್ಲಿ? ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಮುಂತಾದವುಗಳನ್ನು ಪ್ರತ್ಯಾಹಾರದ ಬಗ್ಗೆ ಹೇಳಿದ್ದಾನೆ. ಆದ್ದರಿಂದ ಅದೆಲ್ಲ ವಿಷಯಗಳನ್ನು ಬಿಟ್ಟು ಇಲ್ಲಿ ಯೋಗ ಯಜ್ಞ ಎಂಬ ಶಬ್ದದ ಮೂಲಕ ಯಮ, ನಿಯಮ ಮತ್ತು ಆಸನವನ್ನು ತೆಗೆದುಕೊಳ್ಬೇಕು. ಇಲ್ಲಿ ಆಸನ ಅಂತ ಹೇಳಿದ್ರೆ ಭಗವಂತನ ಜಪದ ಮೂಲಕವೋ ರೂಪದ ಧ್ಯಾನದ ಮೂಲಕವೋ ಒಂದೇ ಕಡೆ ಕುಳಿತುಕೊಳ್ಳೋದು. ಒಂದು ಕಡೆಯಲ್ಲಿ ದೀರ್ಘಕಾಲ ಕುಳಿತುಕೊಳ್ಳುವುದಕ್ಕೆ ಹೆಸರು ಆಸನ ಅಂತ. ಹಾಗೆ ಕುಳಿತುಕೊಳ್ಬೇಕಾದ್ರೆ ಆರೋಗ್ಯ ಸರಿ ಇರಬೇಕಲ್ಲ. ಆರೋಗ್ಯ ಸರಿ ಇರಬೇಕಾದ್ರೆ ಬೇರೆ ಬೇರೆ ಯೋಗಾಸನಗಳನ್ನು ಮಾಡಬೇಕು. ಯೋಗಾಸನದ ಬಗ್ಗೆ ವಿರೋಧ ಖಂಡಿತ ಇಲ್ಲ, ಅದು ತೀರಾ ಅವಶ್ಯಕತೆ ಇದೆ. ಯಾರು ಆರೋಗ್ಯವನ್ನು ಪಡಿಬೇಕು ಅಂತ ಬಯಸ್ತಾರೋ ನಿಶ್ಚಿತವಾಗಿ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಯೋಗಾಸನವನ್ನು ಮಾಡಲಿಕ್ಕೆ ಬೇಕು. ಆದರೆ ಪತಂಜಲಿ ಮುನಿಗಳು ಒಂದು ಸಾಧನೆ ಅಂತ ಹೇಳುವಾಗ ಸ್ಥಿರ ಸುಖಮಾಸನಂ, ಸ್ಥಿರವಾಗಿ ಸುಖವಾಗಿ ಕುಳಿತುಕೊಳ್ಳುವುದಕ್ಕೆ ಹೆಸರು ಆಸನ. ಭಗವಂತನ ನಾಮವನ್ನೋ ರೂಪವನ್ನೋ ಮನಸ್ಸಲ್ಲಿ ಹೊರಳಾಡಿಸುತ್ತ ಒಂದು ಕಡೆಯಲ್ಲಿ ಕುಳಿತುಕೊಳ್ಳುವಂತಹ ಅಭ್ಯಾಸ, ಅದಕ್ಕೆ ಆಸನ ಸಿದ್ಧಿ ಅಂತ ಹೇಳ್ತಾರೆ. ಅದು ವಜ್ರಾಸನ ಇರಬಹುದು, ಸ್ವಸ್ತಿಕಾಸನ ಇರಬಹುದು, ವೀರಾಸನ ಇರಬಹುದು, ಪದ್ಮಾಸನ ಇರಬಹುದು. ಹೀಗೆ ಕಾಲನ್ನ ಬೇರೆ ಬೇರೆ ವಿಧದಲ್ಲಿ ಇಟ್ಟುಕೊಂಡು, ಅದು ಆ ರೀತಿ ಇಟ್ಕೊಳ್ಳೋದು ಯಾಕೆಂದ್ರೆ ಆ ಬೇಸ್ ವೈಡ್ ಆದಾಗ, ನಾವು ಕುಳಿತುಕೊಳ್ಳುವಂತಹ ಭಂಗಿಯಲ್ಲಿ ಆ ಕಾಲುಗಳು ಅಗಲವಾದಾಗ ಬೆನ್ನು ಹುರಿ, ಕುತ್ತಿಗೆ, ತಲೆ ನೇರವಾಗ್ತದೆ. ಬೆನ್ನು ಹುರಿ ನೇರವಾದಾಗ್ಲೇನೆ ನಮ್ಮ ಮನಸ್ಸು ಏಕಾಗ್ರವಾಗುತ್ತೆ ಮತ್ತು ಸೂರ್ಯನಾಡಿ ಚಂದ್ರನಾಡಿಗಳ ಮೂಲಕ ಪ್ರಾಣವಾಯುಗಳು ಸರಿಯಾಗಿ ಸಂಚಾರವಾಗುತ್ತೆ ಅನ್ನುವ ಕಾರಣಕ್ಕೆ ಬೆನ್ನು ಹುರಿ, ಕುತ್ತಿಗೆ, ತಲೆ ನೇರವಾಗುವುದಕ್ಕೆ ನಾವು ಕೆಳಗಿರತಕ್ಕಂತಹ ಕುಳಿತುಕೊಳ್ಳುವ ಭಂಗಿ ಇದೆಯಲ್ಲ, ಅದು ಸುಸ್ಥಿರವಾಗಿರಬೇಕು, ಸ್ಥಿರವಾಗಿರಬೇಕು, ಮತ್ತೆ ಸುಖವಾಗಿರಬೇಕು, ತುಂಬಾ ಆರಾಮವಾಗಬೇಕು. ತುಂಬಾ ಪ್ರಯತ್ನ ಪೂರ್ವಕವಾಗಿ ಮಂಡಿ ನೋವು ಅಂತ ಹೇಳ್ಕೊಂಡು ಕುಳಿತುಕೊಳ್ಳೋದ್ರಿಂದ ಪ್ರಯೋಜನ ಆಗಲ್ಲ. ಆರಾಮವಾಗಿ ಕುಳಿತುಕೊಳ್ಬೇಕು, ಸ್ಥಿರವಾಗಿರಬೇಕು. ಆ ಮೂಲಕವಾಗಿ ಕುಳಿತುಕೊಳ್ಳುವುದು ಆಸನ. ಅದಕ್ಕಿಂತ ಮುಂಚೆ ಯಮ ನಿಯಮವನ್ನು ಹೇಳಿದ್ದಾರೆ ಅಷ್ಟಾಂಗದಲ್ಲಿ. ಯಮ ಅಂದ್ರೇನು, ನಿಯಮ ಅಂದ್ರೇನು? ಯಮ ಉಪರಮೆ ಧಾತುವಿನ ಮೂಲಕ ಯಮ ಎಂಬ ಶಬ್ದಕ್ಕರ್ಥ ಇಲ್ಲಿ ಬಿಡುವುದು ಅಂತ. ನಿಷಿದ್ಧವಾದ ಆಚರಣೆಗಳನ್ನ ಬಿಡುವುದಕ್ಕೆ ಹೆಸರು ಯಮ ಅಂತ. ವಿದ್ಯುಕ್ತವಾದ ಆಚರಣೆಯನ್ನು ಮಾಡುವುದಕ್ಕೆ ಹೆಸರು ನಿಯಮ ಅಂತ.
ಈ ಪಾರಿಭಾಷಿಕ ಶಬ್ದಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. 5 ಯಮಗಳನ್ನ ಅಂದ್ರೆ 5 ಬಿಡುವಂಥದ್ದನ್ನ ಹೇಳಿದ್ದಾರೆ. ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಾಹ ಅಂತ ಹೇಳಿದ್ದಾರೆ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ 5 ಯಮ ಅಂತ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ಬಿಡೋದ್ ಪ್ರಾಧಾನ್ಯ ಆಗಿದೆ ನೋಡಿ. ಅಹಿಂಸೆ ಅಂದಾಗ ಏನನ್ನ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ? ಅಹಿಂಸೆ ಮಾಡ್ಲಿಕ್ಕಾಗತ್ತ ಅಹಿಂಸೆಯನ್ನ? ಹಿಂಸೆಯನ್ನು ಬಿಡು ಅಂತ ಅರ್ಥ. ಅಹಿಂಸೆ ಮಾಡೋದು ಅಂದ್ರೆ ಏನರ್ಥ? ಹಿಂಸೆಯನ್ನು ಬಿಡೋದೇ ಅಹಿಂಸೆ. ಸತ್ಯ ಅಂದ್ರೆ ಏನು? ಸತ್ಯ ಹೇಳಬೇಕು ಅಂತ ಹೇಳ್ತೇವೆ. ವಾಸ್ತವವಾಗಿ ಅಲ್ಲಿ ಸುಳ್ಳು ಹೇಳೋದು ನಿಲ್ಲಿಸ್ಬಿಟ್ರೆ ಸತ್ಯವೇ ಉಳಿದದ್ದು. ಅಸ್ತೇಯ ಅದು ನಿಷೇಧಾತ್ಮಕವಾಗಿಲ್ಲದೆ, ಕಳ್ಳತನ ಮಾಡಬೇಡ. ಬ್ರಹ್ಮಚರ್ಯ ವೀರ್ಯ ರಕ್ಷಣವನ್ನ ಮಾಡುವಂಥದ್ದು, ಅಂದ್ರೆ ವೀರ್ಯ ಪತನವನ್ನು ಮಾಡಬೇಡ. ಬ್ರಹ್ಮಚರ್ಯ ಅನ್ನೋದು ವಿಶಾಲ ಅರ್ಥದಲ್ಲಿ ಬಳಸ್ತಾರೆ. ಬ್ರಹ್ಮಚರ್ಯದ ಒಂದು ಗುರುಕುಲದಲ್ಲಿ ಶಿಷ್ಯನಾದವನು ನಡೆಸಬೇಕಾದ ಶಿಸ್ತಿನ ಜೀವನ ಶೈಲಿಯನ್ನ ಬ್ರಹ್ಮಚರ್ಯ. ಇಲ್ಲಿ ಬ್ರಹ್ಮಚರ್ಯ ಅನ್ನೋದು ಅಬ್ರಹ್ಮಚರ್ಯ ಮಾಡಕೂಡುದು, ನಿಷೇಧ. ಅಪರಿಗ್ರಹ ಇದು ನಿಷೇಧಾತ್ಮಕವಾಗಿ, ಪರಿಗ್ರಹ ಮಾಡಬೇಡ ಅಂತ. ಆದ್ರಿಂದ ಯಮ ಅಂದ್ರೆ ಬಿಡೋದು, ಹಿಂಸೆಯನ್ನು ಬಿಡುವುದು. ಇದೆಲ್ಲ ಮಹಾವ್ರತ ಅಂತ ಕರೆದಿದ್ದಾರೆ. ಸಾರ್ವಕಾಲಿಕ, ಸಾರ್ವಭೌಮಿಕ, ಸಾರ್ವಜನೀನವಾದ ವ್ರತ ಅಂತ. ಯಾವ ಕಾಲದಲ್ಲಿಯೂ ನಾವು ಮಾಡಬೇಕಾದ್ದು. ಒಬ್ಬನು ಲೌಕಿಕನೋ ಅಧ್ಯಾತ್ಮ ಸಾಧಕನೋ ಪ್ರಶ್ನೆಯೇ ಇಲ್ಲ. ಯಾವ ದೇಶದಲ್ಲಿ, ಅಮೆರಿಕವೋ ಭಾರತವೋ, ಎಲ್ಲ ಸಮಯದಲ್ಲಿಯೂ ನಾವು ಮಾಡಬೇಕಾದ್ದು ಅಹಿಂಸೆ ಅಂತಕ್ಕಂತಹ ವ್ರತ. ಅದು ಮಹಾವ್ರತ. ಆದ್ರಿಂದ ಯಾರಿಗೂ ಹಿಂಸೆ ಮಾಡಬಾರದು. ಅಹಿಂಸಾ ಪರಮೋ ಧರ್ಮ ಅಂತ ಬೌದ್ಧರು ಹೇಳ್ತಾರೆ, ಜೈನರು ಹೇಳ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಮಹಾಭಾರತದಲ್ಲಿ ಹೇಳಿರ್ತಕ್ಕಂಥ ಮಾತು, ವೇದದಲ್ಲಿಯೇ ಬರ್ತಕ್ಕಂಥ ಮಾತು ಇವುಗಳೆಲ್ಲ. ವೇದದ ನಿಯಮವೇ ಹಾಗೆ. ಹಿಂಸೆ ವಿನಾಕಾರಣವಾಗಿ ಮಾಡಕೂಡದು. ಎಷ್ಟು ಸಾಧ್ಯವೋ ಅಷ್ಟು ಹಿಂಸೆಯನ್ನು ನಾವು ಅವಾಯ್ಡ್ ಮಾಡಬೇಕು. ಹಿಂಸೆ ಅನ್ನೋದು ಮಹಾಪಾಪ, ಅಹಿಂಸೆ ಅನ್ನೋದು ಮಹಾವ್ರತ ಅಂತ ಹೇಳಿದ್ದಾರೆ. ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಯಾರ ಮನಸ್ಸಿಗೂ ನೋಯಿಸದೇ ಇರತಕ್ಕಂಥದ್ದು ಹೆಸರು ಅಹಿಂಸೆ. ಇನ್ನೊಂದು ಸತ್ಯ, ಸುಳ್ಳು ಹೇಳಬಾರದು. ಅದಕ್ಕೆ ಸತ್ಯನಾರಾಯಣ ವ್ರತ ಅಂತ ಮಾಡ್ಬಿಟ್ಟಿದ್ದಾರೆ ನಮ್ಮ ಹಿರಿಯರು. ಆದ್ರೆ ಸತ್ಯನಾರಾಯಣ ವ್ರತ ಅಂತ ನಾವು ಮಾಡೋದೆಂಥದ್ದು? ಕಲಶದಲ್ಲಿ ಸತ್ಯನಾರಾಯಣ ಸ್ಥಾಪನೆ ಮಾಡಿ ಸುಳ್ಳು ಹೇಳ್ಕೊಂಡು ಪೂಜೆ ಮಾಡೋದು. ಸುಳ್ಳು ಹೇಳ್ಕೊಂಡು ಪೂಜೆ ಮಾಡೋದು ಅಂತ ಹೇಳಿದ್ರೆ ಅನ್ಯಾಯವಾಗಿ ಸಂಪಾದನೆ ಮಾಡಿಕೊಂಡು ಅದರಿಂದ ಪೂಜೆ ಮಾಡೋದು ಸತ್ಯನಾರಾಯಣ ವ್ರತ ಅಂತ ಅಲ್ಲ. ಆ ವ್ರತಕ್ಕಿಂತಲೂ ಮುಖ್ಯವಾದ ವ್ರತ ಯಾವುದು? ಸತ್ಯ ಹೇಳುವಂತ, ಅಂದ್ರೆ ಸುಳ್ಳು ಹೇಳದೇ ಇರುವಂತದ್ದೇ ಸತ್ಯನಾರಾಯಣ ವ್ರತ. ಸತ್ಯನಾರಾಯಣ ಅಂದ್ರೆ ಸತ್ಯರೂಪಿಯಾದ ಪರಮಾತ್ಮ. ಅವನನ್ನು ಪಡೆಯಬೇಕಾದ್ರೆ ಸತ್ಯವಾಕ್ ಆಗಬೇಕು ನಾವು. ಸತ್ಯೇನ ಲಭ್ಯ ತಪಸಾ ಹೇಷ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ. ನಿತ್ಯವೂ ಸತ್ಯವನ್ನ ಹೇಳುವುದರಿಂದ ಪರಮಾತ್ಮ ಸಿಗುತ್ತಾನೆ ಅಂತ. ಬಹಳ ಮುಖ್ಯವಾದ ಮಾತುಗಳಿಗೆಲ್ಲ. ಬ್ರಹ್ಮಲೋಕದಲ್ಲಿ ಎಲ್ಲಾ ರೀತಿಯ ಸಾಧನೆಗೂ ಸತ್ಯ ಹೇಳುವುದಕ್ಕೂ ತುಲನೆ ಮಾಡಿದಾಗ ಸತ್ಯವೇ 1 ತೊಲ ಕೆಳಗೆ ಬಂತು, ಭಾರವಾಯಿತು ಅಂತ ಹೇಳ್ತಾರೆ. ಅಂದ್ರೆ ಸತ್ಯದ ಮಹಾತ್ಮ್ಯ ಅಂತದ್ದು. ಇಲ್ಲಿ ಸುಳ್ಳು ಹೇಳಬಾರದು ಅಂತ ಹೇಳ್ತಾರೆ. ಸತ್ಯ ಹೇಳಬೇಕು ಅಂದ ಮಾತ್ರಕ್ಕೆ ಎಲ್ಲವನ್ನು ಹೇಳಬೇಕು ಅಂತ ಅರ್ಥ ಅಲ್ಲ. ಯಾವುದು ಇನ್ನೊಬ್ಬರಿಗೆ ಹಿಂಸೆ ಆಗತ್ತೋ ಆ ಸತ್ಯವನ್ನ ಹೇಳುವುದ್ರ ಬದಲು ಸುಮ್ಮನಿರುವುದು ಶ್ರೇಯಸ್ಸು. ಅದಕ್ಕೆ ಸುಳ್ಳನ್ನು ಹೇಳಬಾರದು. ಸತ್ಯ ಇನ್ನೊಬ್ಬರಿಗೆ ದುಃಖವನ್ನು ಉಂಟು ಮಾಡದೇ ಇರತಕ್ಕಂಥ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅನ್ನೋ ನಿಯಮವನ್ನು ಹಾಕಿದ್ದಾರೆ. ಪ್ರಿಯವಾದ ಸತ್ಯವನ್ನ ಹೇಳುವಂಥದ್ದು. ಎರಡನೆಯದು ಅಸ್ತೇಯ, ಕದಿಯದೇ ಇರತಕ್ಕಂಥ. ವಾಸ್ತವವಾಗಿ ಕದಿಯದೇ ಇರುವ ಮಾತು ಏನು ಮೂಲ ಅರ್ಥ ಅಂದ್ರೆ ಇನ್ನೊಬ್ಬರ ವಸ್ತುವನ್ನು ಬಯಸದೇ ಇರತಕ್ಕಂಥದ್ದು. ನಮ್ಮ ಪಾಲಿಗೆ ಸೇರದ ಇನ್ನೊಬ್ಬರ ವಸ್ತುವನ್ನ
ಮನಸ್ಸಿನಲ್ಲಿಯೂ ಕೂಡ ಬಯಸದೇ ಇರತಕ್ಕಂಥದ್ದೇ ಅಸ್ಥೇಯ. ಇನ್ನು ತೆಗೆದುಕೊಳ್ಳುವುದಿದ್ರೂ ಅವರ ಪರವಾನಿಗೆ, ಅವರ ಒಪ್ಪಿಗೆಯಿಂದ ಸ್ವೀಕರಿಸಿದರೆ ಅದು ಅಸ್ಥೇಯವಾಗ್ತದೆ. ಅವರ ಒಪ್ಪಿಗೆ ಇಲ್ಲದೆ ತೆಗೆದುಕೊಂಡಿದ್ದು ಸ್ಥೇಯವಾಗ್ತದೆ, ಕಳ್ತನವಾಗ್ತದೆ. ಬ್ರಹ್ಮಚರ್ಯ, ಅಬ್ರಹ್ಮಚರ್ಯವನ್ನ ಬಿಡುವಂಥದ್ದು. ಇಂದ್ರಿಯ ಭೋಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ನಡತೆಯನ್ನ ಸರ್ವಥಾ ತ್ಯಾಜ್ಯ ಮಾಡತಕ್ಕಂಥದ್ದು ಅಧ್ಯಾತ್ಮ ಸಾಧನೆಗೆ ಬಹಳ ಮುಖ್ಯವಾಗಿದೆ. ಅಪರಿಗ್ರಹ, ತನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಟುಕೊಳ್ಳುವಂಥದ್ದು. ಪರಿಗ್ರಹ ಅಂದ್ರೆ ಅನವಶ್ಯಕವಾದ ವಸ್ತುಗಳನ್ನು ಸಂಗ್ರಹ ಮಾಡ್ತಾ ಹೋಗೋದು. ಅದು ಯಾವಾಗ ಗೊತ್ತಾಗತ್ತೆ? ಟ್ರಾನ್ಸ್ಫರ್ ಆರ್ಡರ್ ಬಂದಾಗ, ಮನೆ ಚೇಂಜ್ ಮಾಡಬೇಕು ಅಂದಾಗ ನೋಡಿದ್ರೆ ಒಂದು ಲಾರಿ ತುಂಬಿದ್ಮೇಲೆ ಇನ್ನೊಂದು ಲಾರಿ ತುಂಬುತ್ತೆ. ಇಷ್ಟೆಲ್ಲ ಸಾಮಾನುಗಳು ಮನೆಯಲ್ಲಿ ಇತ್ತ ಅಂತ ಗೊತ್ತಾಗೋದು ಆ ಟ್ರಾನ್ಸ್ಫರ್ ಬಂದಾಗ. ಯಾಕೆ? ಹೋದಲ್ಲೆಲ್ಲ ಕಂಡದ್ದೆಲ್ಲ ತಕೊಂಡಿದ್ದೆ. ಅಮೆಝಾನ್ ಅಲ್ಲಿ ಒಳ್ಳೆ ಐಟಮ್ ಬಂದು ತಕೊಂಡ, ಅದನ್ನು ಉಪಯೋಗಿಸ್ತಾನ ಇಲ್ಲ. ಇದಕ್ಕೆ ಪರಿಗ್ರಹ ಬುದ್ಧಿ ಅಂತ, ಸಿಕ್ಕಿದ್ದೆಲ್ಲ ಬೇಕು ಅಂತ. ವಿತ್ ಮಿನಿಮಮ್, ನನ್ನ ಜೀವನ ಅವಶ್ಯಕತೆಗಳು ಎಷ್ಟಿದೆಯೋ ಅಷ್ಟಕ್ಕೆ ಬದುಕನ್ನು ಸೀಮಿತಗೊಳಿಸ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ಅಪರಿಗ್ರಹ. ಸಾರ್ವಭೌಮ ವ್ರತಗಳಿವೆಲ್ಲ, ಇದೆಲ್ಲ ಅನುಷ್ಠಾನಕ್ಕೆ ತಂದ್ರೆ ಸಾಮಾಜಿಕ ವ್ಯವಸ್ಥೆ ಎಷ್ಟು ಸುಂದರವಾಗಿರ್ತದೆ, ಕೌಟುಂಬಿಕ ವ್ಯವಸ್ಥೆ ಎಷ್ಟು ಸುಂದರವಾಗಿರ್ತದೆ. ಇನ್ನು ನಿಯಮವನ್ನು ಹೇಳಿದ್ದಾನೆ, ಶೌಚ, ಶುಚಿಯಾಗಿರತಕ್ಕಂಥದ್ದು. ಇದು ಮಾಡಬೇಕಾಗಿರುವ ನಿಯಮಗಳು. ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮಾಹ. ಯಾವಾಗಲೂ ಶುಚಿಯಾಗಿರುವಂಥದ್ದು. ಶುಚಿಯಲ್ಲಿ ಎರಡನ್ನು ಹೇಳಿದ್ದಾನೆ, ಬಾಹ್ಯ ಶೌಚ, ಆಭ್ಯಂತರ ಶೌಚ ಅಂತ. ಹೊರಗಡೆಯ ಶುದ್ಧಿ, ಒಳಗಡೆಯ ಶುದ್ಧಿ. ಸಾಧಕನ ಜೀವನದಲ್ಲಿ ಶೌಚ ಬಹಳ ಮುಖ್ಯ. ಅದನ್ನೇ ನಾವು ಕನ್ನಡ ಭಾಷೆಯಲ್ಲಿ ಮಡಿ ಮಡಿ ಅಂತ ಹೇಳೋದು. ಅಂದ್ರೆ ಶುಚಿಯಾದ ಬಟ್ಟೆಯನ್ನು ಹಾಕೊಳ್ಳುವಂಥದಕ್ಕೆ ಹೆಸರು ಮಡಿ ಅಂತ. ಬಟ್ಟೆಯಷ್ಟೇ ಶುಚಿಯಲ್ಲ, ದೇಹವೂ ಶುಚಿಯಾಗಿದೆ. ನಿತ್ಯವೂ ಸ್ನಾನ, ಮೃತ್ತಿಕಾ ಜಲಸ್ನಾನವನ್ನು ಪ್ರಾಚೀನರು ಮಾಡ್ತಿದ್ರು. ಇವತ್ತು ಅದರ ಬದಲಾಗಿ ಬೇರೆ ಮೃತ್ತಿಕೆಯ ರೂಪ ಬಂದಿದೆ. ಒಟ್ಟಿನಲ್ಲಿ ಶರೀರದಲ್ಲವನ್ನ ಶುದ್ಧಗೊಳಿಸುವಂಥದ್ದು, ಭಸ್ಮ ತಿಲಕಾದಿ ಧಾರಣೆಗಳಿಂದ ಮತ್ತು ಪವಿತ್ರಗೊಳಿಸುವಂಥದ್ದು, ಧರಿಸುವಂತಹ ವಸ್ತ್ರಗಳು ನಿತ್ಯವೂ ಕೂಡ ಶುದ್ಧಗೊಳಿಸಿ ಧರಿಸುವಂಥದ್ದು, ನಾನು ಕುಳಿತುಕೊಳ್ಳುವ ಜಾಗವನ್ನು ಓರಣವಾಗಿ ಶುಚಿಯಾಗಿಟ್ಟುಕೊಳ್ತಕ್ಕಂಥದ್ದು. ಇದು ಮನಸ್ಸಿನ ಮೇಲೆ ಒಂದು ಪ್ರಭಾವವನ್ನು ಬೀರುತ್ತದೆ. ಶುಚಿಯಾದ ದೇಹ, ಬಟ್ಟೆ, ಪರಿಸರ ಮತ್ತು ತಿನ್ನುವ ಆಹಾರ ಇವೆಲ್ಲವೂ ಕೂಡ ಬಾಹ್ಯ ಶೌಚ ಅಂತ ಏನಿದೆಯೋ ಸಾಧಕನ ಜೀವನದಲ್ಲಿ ಬಹಳ ಮುಖ್ಯ. ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಅಂದ್ರೆ ದೈವತ್ವವನ್ನು ಪಡಿಬೇಕಾದ್ರೆ ಶುಚಿತ್ವವೇ ಹಿಂದಿನ ಮೆಟ್ಲು ಅಂತ. ಶುಚಿತ್ವ ಇದ್ರೆ ದೈವತ್ವ ಪ್ರಾಪ್ತಿ. ನಾವೆಷ್ಟೋ ಸಲ ನೋಡ್ತೇವೆ, ದೇವರ ಕೋಣೆಯಲ್ಲಿ, ಧ್ಯಾನ ಮಾಡುವಂತಹ ಜಾಗದಲ್ಲಿ, ಮಲಗುವಂತಹ ಜಾಗದಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಶೌಚವನ್ನ, ಶುಚಿತ್ವವನ್ನ ಆಚರಣೆ ಮಾಡೋಲ್ಲ. ಅದೇ ಪುರಾಣಗಳಲ್ಲಿ ಹೇಳ್ತಾರೆ, ಕಲಿಯ ಪತ್ನಿಯಾದಂತಹ ಅಲಕ್ಷ್ಮಿಯ ನಿವಾಸವಾಗ್ತದೆ ಅಂತ ಜಾಗ ಅಂತ. ಯಾರ ಮನೆ ಶುಚಿಯಾಗಿರುವುದಿಲ್ಲವೋ ಅಲಕ್ಷ್ಮಿ ಬಂದು ಕುಳಿತುಕೊಂಡಿರ್ತಾರೆ. ನಿತ್ಯವೂ ಕಸವನ್ನ ಗುಡಿಸಿ ಶುಚಿಯಾಗಿಟ್ಟು ಸ್ನಾನಾದಿಗಳನ್ನು ಮಾಡುವುದು ಶಾಸ್ತ್ರ ವಿಧಿತವಾದ ನಿಯಮವಾಗಿದೆ. ಹಾಗೆ ಆಭ್ಯಂತರ ಶೌಚ ಅಂದ್ರೆ ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳೋದು. ಒಮ್ಮೊಮ್ಮೆ ಏನಾಗುತ್ತೆ, ಹೊರಗಡೆ ಎಲ್ಲ ಮಡಿ ಉಟ್ಕೊಳ್ತೇವೆ, ಸ್ನಾನ ಮಾಡ್ತೇವೆ, ಮನಸ್ಸಲ್ಲಿ ಮಾತ್ರ ಬೇಡದ ಯೋಚನೆ ಮಾಡ್ತಿರ್ತಾರೆ. ಅವನು ಮೈಲಿಗೆ ಅವನು ಪವಿತ್ರವ ಅಂತ ಹೇಳ್ಕೊಂಡು ಸ್ನಾನ ಮಾಡಿದ್ರು ಮನಸ್ಸಲ್ಲಿ ಯಾರದ ಮೇಲೋ ದ್ವೇಷವೋ ಕ್ರೋಧವೋ ಇಟ್ಟುಕೊಂಡಿದ್ರೆ ಅವನು ಮೈಲಿಗೆ. ಅದಕ್ಕೆ ಒಳಗಡೆಯ ಶುಚಿತ್ವವು ಬಹಳ ಮುಖ್ಯ. ಶೌಚ. ಎರಡನೇದು ಸಂತೋಷ. ಸಾಧಕನು ಯಾವಾಗಲೂ ಸಂತೋಷದಲ್ಲಿರ್ಬೇಕು. ತೃಪ್ತಿ ಅಂತ ಹೇಳ್ತಾರೆ, ತೃಪ್ತಿಯನ್ನು ಅಭ್ಯಾಸ ಮಾಡಬೇಕು. ಭಜಗೋವಿಂದಂ ಶ್ಲೋಕದಲ್ಲಿ ಶಂಕರರು ಹೇಳ್ತಾರಲ್ಲ, ಎಲ್ಲ ಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ.
ದೇವರು ಏನು ಕೊಟ್ಟಿದ್ದಾನೋ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ತೃಪ್ತಿ ಪಡುವುದನ್ನು ಅಭ್ಯಾಸ ಮಾಡಬೇಕು. ತೃಪ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಅಲಂಭಾವ, ಸಾಕಪ್ಪ ಇಷ್ಟು ಕೊಟ್ಟಿದ್ದಾನೆ ದೇವರು ಅಂತ. ಇಲ್ಲಿನೋ ಮೊನ್ನೆ ಯಾರೋ ಹೇಳ್ತಾ ಇದ್ರು ಮಾತು, ದೇವರು ಇಷ್ಟು ದಿನ ಆಯುಷ್ಯ ಕೊಟ್ಟಿದ್ದಾನೆ ಅಂತಾನೆ ಅವನಿಗೆ ಧನ್ಯವಾದ ಹೇಳಬೇಕು ಅಂತ. ಯಾಕೆ ಚಿಕ್ಕ ಚಿಕ್ಕ ವಯಸ್ಸಿನವರೆಲ್ಲ ದೇಹ ಬಿಡುವುದನ್ನು ನೋಡಿದ್ರೆ ನಮ್ಗೆ ಅನಿಸ್ತದೆ. ಇನ್ನು ಕೆಲವರು ಬಡತನ, ರೋಗ ರುಜಿನದ ಜೀವನವನ್ನೆಲ್ಲ ನೋಡಿದ್ರೆ ಭಗವಂತ ಎಷ್ಟು ಚೆನ್ನಾಗಿಟ್ಟಿದ್ದಾನಲ್ಲಪ್ಪ ಅಂತ ನಾವು ಅದನ್ನ ಧನ್ಯವಾದ ಸಮರ್ಪಿಸಬೇಕು. ಆದ್ರೆ ಮನುಷ್ಯನಿಗೆ ಆ ಬುದ್ಧಿ ಇಲ್ಲ. ಮನುಷ್ಯನಿಗೇನು ಅತೃಪ್ತಿಯೇ ಅವನ ಸೊಗಸು. ಇಷ್ಟು ಕೊಟ್ಟರೆ ಮತ್ತಷ್ಟರ ಆಸೆ, ಅದು ಸಾಧಕರ ಜೀವನದಲ್ಲಿ ಇರಬಾರ್ದು. ಹಾಗಂತ ತನ್ನ ಜೀವನದ ಅವಶ್ಯಕತೆಗಳನ್ನು ಪಡೆಯುವುದಕ್ಕೆ ಪ್ರಯತ್ನಿಸಬಾರದು ಅಂತೂ ಅಲ್ಲ, ಅದು ಬೇಕು. ಜೀವನದ ಅವಶ್ಯಕತೆಗಳು ಯಾವುದು, ಆಮೇಲೆ ಲಕ್ಸುರಿ ಯಾವುದು, ನೀಡ್ ಮತ್ತು ಲಕ್ಸುರಿಯ ಮಧ್ಯೆ ಸರಿಯಾದ ವಿವೇಕ ಇರಬೇಕು. ನೀಡ್ಫುಲ್ ಥಿಂಗ್ಸ್, ಇದೇ ನನ್ನ ಜೀವನದಲ್ಲಿ ಅವಶ್ಯಕವಾದ್ದು, ಧನ್ಯವಾದ ಭಗವಂತ, ಧನ್ಯವಾದ, ನೆಮ್ಮದಿ ಇದೆ ನನಗೆ ಅನ್ನೋದನ್ನ ನಾವು ಅಭ್ಯಾಸ ಮಾಡಬೇಕು. ತೃಪ್ತಿ ಅಭ್ಯಾಸ, ಸಂತೋಷ. ಇನ್ನೊಂದು ತಪಸ್ಸು, ಮೂರನೇ. ತಪಸ್ಸಿನಿಂದ ಕೂಡಿದ ನಮ್ಮ ಜೀವನ ಇರಬೇಕು. ತಪಸ್ಸಿಲ್ಲದ ಜೀವನ ವ್ಯರ್ಥ. ಭಗವಂತನೇ ಮುಂದೆ ಹೇಳ್ತಾನೆ, ಯಜ್ಞವಿಲ್ಲದ ಜೀವನ ಇಹಕ್ಕೂ ಪರಕ್ಕೂ ಬೇಡದ ಜೀವನ ಅಂತ. ಅದರಿಂದ ಜೀವನದಲ್ಲಿ ತಪಸ್ಸು ಅಂದ್ರೆ ಬಹಳ ದೊಡ್ಡದೇನಲ್ಲ, ಒಂದಿಷ್ಟು ನಿಯಮಗಳು, ಪೂಜೆ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಹಸಿದವರಿಗೆ ಅನ್ನ ಹಾಕುವಂಥದ್ದು, ಹಿರಿಯರನ್ನ ಸೇವೆ ಮಾಡುವಂಥದ್ದು, ಪಶು ಪಕ್ಷಿಗಳಿಗೆ ಸಹಾಯ ಮಾಡುವಂಥದ್ದು, ಈ ಪಂಚಮಹಾ ಯಜ್ಞಗಳು ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಒಂದು ರೀತಿ ತಪಸ್ಸು, ಮಾತಿನ, ಮನಸ್ಸಿನ, ಕಾಯಿಕವಾದಂತಹ ಒಂದಿಷ್ಟು ತ್ಯಾಗಗಳು ತಪಸ್ಸು. ಇನ್ನೊಂದು ಸ್ವಾಧ್ಯಾಯ, ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡುವಂಥದ್ದು. ಕೊನೆಯದಾಗಿ ಈಶ್ವರ ಪ್ರಣಿಧಾನಂ, ಭಗವತ್ ಶರಣಾಗತಿ. ದೊಡ್ಡವನಿದ್ದಾನೆ ಭಗವಂತ, ಅವನಿಗೆ ಶರಣಾಗ್ತಾನೇನೋ ಭಾವ. ಈ 5 ನಿಯಮಗಳನ್ನ ಹೇಳಿದ. ಪಂಚ ಯಮಗಳು, ಪಂಚ ನಿಯಮಗಳು ಅಭ್ಯಾಸ ಮಾಡುತ್ತಾ ಆಸನವನ್ನ ಅಭ್ಯಾಸ ಮಾಡಿ ಆ ಮೂಲಕವಾಗಿ ಮನಸ್ಸನ್ನ ಒಂದು ಕಡೆಯಲ್ಲಿ ಇಡುವಂತಹ ಪ್ರಯತ್ನಕ್ಕೆ ಹೆಸರು ಯೋಗ ಯಜ್ಞ. ಇನ್ನು ಕೆಲವರು ಸ್ವಾಧ್ಯಾಯ ಯಜ್ಞವನ್ನ ಮಾಡ್ತಾರೆ, ಕೆಲವರು ಜ್ಞಾನ ಯಜ್ಞವನ್ನ ಮಾಡ್ತಾರೆ ಅಂತ ಇನ್ನೆರಡು ಯಜ್ಞವನ್ನು ಹೇಳಿದ. ಸ್ವಾಧ್ಯಾಯ ಯಜ್ಞ ಅಂದ್ರೆ ಶಬ್ದ ಆವೃತ್ತಿ, ಜ್ಞಾನ ಯಜ್ಞ ಅಂದ್ರೆ ಅರ್ಥ ಆವೃತ್ತಿ. ನಾವು ಇನ್ನೊಂದು ಶಬ್ದ ಹೇಳಿದ್ರೆ ಪಾರಾಯಣ ಅಂತ. ಶಬ್ದವನ್ನ ಪಾರಾಯಣ ಮಾಡಿದ್ರೆ, ಆವೃತ್ತಿ ಮಾಡಿದ್ರೆ ಅದು ಸ್ವಾಧ್ಯಾಯ ಯಜ್ಞ. ಅರ್ಥವನ್ನ ಚಿಂತನೆ ಮಾಡ್ತಾ ನಾವು ಪಾರಾಯಣವನ್ನು ಮಾಡಿದ್ರೆ ಅದು ಜ್ಞಾನ ಯಜ್ಞ. ನೋಡಿ, ಸಾಧನೆಯಲ್ಲಿ ಎಷ್ಟು ಸುಂದರವಾದಂತಹ ಪರಿಕಲ್ಪನೆ ದೇವರು ಕೊಟ್ಟಿದ್ದಾನೆ ನಮಗೆ ಅಂತ. ಅಂದ್ರೆ ಇದೆಲ್ಲವೂ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾವುದಕ್ಕೂ ನಾವು ಹೆಚ್ಚು ವಸ್ತುಗಳನ್ನು ಮತ್ತೊಂದು ಸಂಗ್ರಹಿಸುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಪಾಪವನ್ನು ಕ್ಷಾಲನೆ ಮಾಡ್ಕೊಳ್ಳಿಕ್ಕೆ ಸುಲಭವಾದ ಸಾಧನೆ ಕೊಟ್ಟಿದ್ದಾನೆ. ಸ್ವಾಧ್ಯಾಯ ಮಾಡೋದು, ಭಗವದ್ಗೀತೆ ಪಾರಾಯಣ ಮಾಡುವಂಥದ್ದು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದು, ರಾಮಾಯಣದ ಪಾರಾಯಣ ಮಾಡೋದು. ಹಿಂದಿನ ಕಾಲದಲ್ಲಿ ಯಾರು ವೇದಾಧ್ಯಯನ ಮಾಡಿದ್ರೋ ಅವರು ವೇದವನ್ನು ನಿತ್ಯವೂ ಪಾರಾಯಣ ಮಾಡಲಿಕ್ಕೆ ಬೇಕು ಅಂತಕ್ಕಂಥ ವಿಧಿ ಇತ್ತು. ಅದಕ್ಕೆ ಬ್ರಹ್ಮಯಜ್ಞ ಅಂತ ಕರಿತಾ ಇತ್ತು. ಆದ್ರೆ ಇವತ್ತು ಅದರಿಂದ ದೂರ ಆಗಿಬಿಟ್ಟಿದ್ದಾರೆ. ವೇದಾಧ್ಯಯನ ಮಾಡುವ ಪರಂಪರೆಯೇ ಕ್ಷೀಣವಾಗಿಬಿಟ್ಟಿದೆ. ಮತ್ತೆ ಆ ರೀತಿಯಾಗಿ ಕಲಿತರೂ ಕೂಡ ಅದನ್ನು ಪಾರಾಯಣವಾಗಿ ಅಭ್ಯಾಸದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಪರಂಪರೆ ಕಡಿಮೆ ಆಗಿದೆ. ಅದು ಒಂದು ಉತ್ತಮ ಸಾಧನೆ ಅಂತ. ನಿತ್ಯವೂ ಸದ್ಗ್ರಂಥಗಳನ್ನ ಓದುವುದು ಇಟ್ಸ್ ಪಾರ್ಟ್ ಆಫ್ ಅವರ್ ಸ್ಪಿರಿಚುವಲ್ ಗ್ರೋತ್. ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ಸಾಧನೆ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಧ್ಯಾನ ಮಾಡೋದು, ಜಪ ಮಾಡೋದು, ಉಪವಾಸ ಮಾಡೋದು ಅಂತ ಅಲ್ಲ. ಸ್ಟಡಿ, ಸ್ಕ್ರಿಪ್ಚರಲ್ ಸ್ಟಡಿ, ಶಾಸ್ತ್ರಗಳನ್ನ ಅಧ್ಯಯನ ಮಾಡತಕ್ಕಂಥದ್ದು ಒಂದು ಸಾಧನೆ. ಅಂತಃಕರಣ ಶುದ್ಧಿ ಆಗುತ್ತದೆ ಇದರಿಂದ. ಇನ್ನೊಂದು ಕತೆ ಹೇಳ್ತಾರೆ, ಗೋಣಿ ಚೀಲದಲ್ಲಿ ನೀರು ತಕೊಂಡು ಬಂದ ಕತೆ. ಅಜ್ಜನಿಗೆ ಮೊಮ್ಮಗನಿಗೆ ಹೇಳ್ತಾನಲ್ಲ, ಗೋಣಿ ಚೀಲದಲ್ಲಿ ನೀರು ತೆಗೆದುಕೊಂಡು ಬಾ ಅಂತ. ನೀರು ತೆಗೆದುಕೊಂಡು ಬರ್ಲಿಕ್ಕೆ ಆಗದಿದ್ರು ಗೋಣಿ ಚೀಲ ಅಂತ ಶುದ್ಧ ಆಗ್ತದೆ. ಹಾಗೆ ನಿತ್ಯವೂ ಕೂಡ ನಮಗೆ ಸಾಧ್ಯವಾಗುತ್ತೆ ಒಂದಿಷ್ಟು ಸ್ತೋತ್ರವೋ, ಸಹಸ್ರನಾಮಗಳೋ, ಅಥವಾ
ಶಾಸ್ತ್ರ ಗ್ರಂಥಗಳೋ ಆವೃತ್ತಿಯನ್ನು ಮಾಡತಕ್ಕಂಥದ್ದು. ಅದಕ್ಕೆ ಮೊದಲು ಗುರುಮುಖಿಯನ್ನು ಕಲಿತುಕೊಳ್ಬೇಕು, ಅಕ್ಷರ ಶುದ್ಧಿ ಆಗಬೇಕು. ನಾವು ಲಲಿತಾ ಸಹಸ್ರನಾಮವನ್ನು ಮಾಡ್ತೇವೋ, ವಿಷ್ಣು ಸಹಸ್ರನಾಮವನ್ನು, ಭಗವದ್ಗೀತೆ ಯಾವುದೋ ಅಂತ ಸ್ವಲ್ಪ ಚೆನ್ನಾಗಿ ಬಲ್ಲವರಿಂದ ಹೇಳಿಸಿಕೊಳ್ಳೋದು, ಅದು ಕೂಡ ಪಾರಾಯಣವೇ. ಇನ್ನು ನಾವು ಕಲಿತಂತಹದ್ದನ್ನ ಮತ್ತೆ 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 ಹೇಳಿ ನೆನಪಿಟ್ಟುಕೊಳ್ಳೋದು, ಅದಕ್ಕೆ ಏನು ಹೇಳ್ತಾರೆ, ನಿತ್ಯವೂ ಮಾಡತಕ್ಕಂತಹ ಪಾರಾಯಣ. ಅದರಿಂದ ನಮ್ಗೆ ಆ ಶ್ಲೋಕಗಳು, ಸೂತ್ರಗಳು ನೆನಪಲ್ಲಿರುತ್ತೆ. ನೆನಪಲ್ಲಿದ್ರೆ ನಮ್ಗೆ ಎಷ್ಟು ಹೊತ್ತಿಗೆ ಬೇಕು ಅಷ್ಟೊತ್ತಿಗೆ ತಂದುಕೊಂಡು ವಿಮರ್ಶೆ ಮಾಡಬಹುದು. ಅದಕ್ಕೆ ಹಿಂದೆಲ್ಲ ಗ್ರಂಥಗಳನ್ನು ನೆನಪಲ್ಲಿಟ್ಟುಕೊಳ್ಳೋ ಕ್ರಮವೇ ಇತ್ತು. ಪುಸ್ತಕಸ್ಥ ವಿದ್ಯೆ ಆಗಿರಲ್ಲ, ಮಸ್ತಕಸ್ಥ ವಿದ್ಯೆ ಆಗಿತ್ತು. ಅದರಿಂದ ಒಬ್ಬ ವೇದ ಅಧ್ಯಯನ ಮಾಡಿದವನು ಅಂದ್ರೆ ಸಮಸ್ತ ವೇದವೂ ಅವನಿಗೆ ಕಂಠಸ್ಥವಾಗಿರ್ತಿತ್ತು. ಇವತ್ತಿನ ನಮ್ಮ ಶಾಲೆಯ ಶಿಕ್ಷಣದ ಹಾಗೆ ಹಿಂದಿನ ತರಗತಿಯಲ್ಲಿ ಕಲಿತಿದ್ದು ಮುಂದಿನ ತರಗತಿಯಲ್ಲಿ ಮರೆಯುವಂತಹ ವ್ಯವಸ್ಥೆ ಅಲ್ಲ, ಕಂಠಸ್ಥವಾಗಿರಬೇಕು ಅಂತ. ಅದಕ್ಕೆ ಒಂದು ಸುಭಾಷಿತಕಾರ ಹೇಳ್ತಾನಲ್ಲ, ಏನು, ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠಾ, ಗ್ರಂಥಿಭ್ಯೋ ಧಾರಿಣೋ ವರಾಹ, ದಾರಿಭ್ಯೋ ಜ್ಞಾನಿನ ಶ್ರೇಷ್ಠಾ, ಜ್ಞಾನಿಭ್ಯೋ ವ್ಯವಸಾಯಿನಃ ಅಂತ ಹೇಳ್ತಾನೆ. ಏನೂ ಗೊತ್ತಿಲ್ಲದೆ ಇರೋದಕ್ಕಿಂತ ಪುಸ್ತಕ ನೋಡಿ ಓದೋರು ಶ್ರೇಷ್ಠ. ಪುಸ್ತಕ ನೋಡಿ ಓದುವವರಿಗಿಂತ ಕಂಠಸ್ಥ ಮಾಡಿಕೊಂಡು ಅದನ್ನು ಪಾರಾಯಣ ಮಾಡುವವರು ಶ್ರೇಷ್ಠ. ಕಂಠಸ್ಥ ಮಾಡುವವರಿಗಿಂತ ಅರ್ಥ ತಿಳ್ಕೊಂಡವರು ಶ್ರೇಷ್ಠ. ಅರ್ಥ ತಿಳ್ಕೊಂಡವರಿಗಿಂತ ಆಚರಣೆಗೆ ತಂದವರು ಶ್ರೇಷ್ಠ ಅಂತ ಒಂದು ಹಂತ ಹಂತವಾಗಿ ಅದರ ಒಂದು ವಿನ್ಯಾಸವನ್ನು ಹೇಳಿರುತ್ತೆ. ಮೊದಲು ಅಕ್ಷರ ಶುದ್ಧಿಗಾಗಿ ಗುರುಮುಖೇನ ಅಧ್ಯಯನ, ನಂತರ ಕಂಠಸ್ಥ ಮಾಡಿಕೊಳ್ಳುವುದಕ್ಕಾಗಿ ಪಾರಾಯಣ. ಕಂಠಸ್ಥವಾದ ಮೇಲೂ ಕೂಡ, ಅರ್ಥಾನುಸಂಧಾನ ಮಾಡಿಕೊಂಡ ಮೇಲೂ ಕೂಡ ನಿತ್ಯವೂ ಅದನ್ನು ಪಾರಾಯಣ ಮಾಡುವ ಅಭ್ಯಾಸ. ಯಾಕೆ, ಹೊಸ ಹೊಸ ಹೊಳಹುಗಳನ್ನು ಪಡೆಯುವುದಕ್ಕೆ ನಮಗೆ ನಿತ್ಯ ಪಾರಾಯಣ ಸಹಾಯ ಆಗುತ್ತೆ. ಭಗವದ್ಗೀತೆ ಅರ್ಥ ತಿಳ್ಕೊಂಡ ಮೇಲೆ ನಿತ್ಯ ಪಾರಾಯಣದಲ್ಲಿ ಇಟ್ಕೊಂಡ್ಬಿಟ್ರೆ ಈ ರೀತಿಯ ಚಿಂತನೆ, ಇನ್ನೊಂದು ರೀತಿಯ ದೃಷ್ಟಿಕೋನ ನಮಗೆ ಅದು ಸ್ಫುರಣೆ ಆಗುತ್ತದೆ. ಇದಕ್ಕೆ ಸ್ವಾಧ್ಯಾಯ ಯಜ್ಞ ಅಂತ ಹೇಳ್ತಾರೆ. ಇನ್ನೊಂದು ಜ್ಞಾನ ಯಜ್ಞ. ನಾವು ಈಗ ಮಾಡ್ತಾ ಇರುವಂಥದ್ದು ಜ್ಞಾನ ಯಜ್ಞ. ಜ್ಞಾನ ಯಜ್ಞ ಅಂದ್ರೆ ಏನು, ಆ ಶ್ಲೋಕಗಳ ಅರ್ಥವನ್ನ ತಿಳ್ಕೊಳ್ಳುವಂಥದ್ದು. ವೇದದ ಪಾರಾಯಣವನ್ನು ಮಾಡೋದು ಮೊದಲನೇ ಹಂತ. ವೇದದಲ್ಲಿ ಅರ್ಥವನ್ನ ತಿಳ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಇದೆ, ಅದಕ್ಕೆ ವೇದಾಂಗಗಳು ಅಂತ ಹೇಳ್ತಾರೆ. ಶಿಕ್ಷಾ, ಕಲ್ಪ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಈ ಷಡಂಗಗಳ ಸಹಾಯದಿಂದ ವೇದವನ್ನ ಅರ್ಥ ತಿಳ್ಕೊಳ್ಳುವಂಥದ್ದಕ್ಕೆ ಹೆಸರು ಜ್ಞಾನ ಯಜ್ಞ. ಭಗವದ್ಗೀತೆಯ 18ನೇ ಅಧ್ಯಾಯ ಕೊನೆಯ ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾನೆ, ಅಧ್ಯೇಷ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಯಾರು ನಮ್ಮಿಬ್ಬರ ಈ ಸಂವಾದವನ್ನ, ಅರ್ಜುನ ಮತ್ತು ಕೃಷ್ಣರ ಸಂವಾದವನ್ನ ನಿತ್ಯವೂ ಓದ್ಕೊಳ್ತಾರೋ, ಅರ್ಥ ಮಾಡಿಕೊಳ್ತಾರೋ ಜ್ಞಾನ ಯಜ್ಞದಿಂದ, ಅವರು ನನಗೆ ತುಂಬಾ ಇಷ್ಟರು, ತುಂಬಾ ಪ್ರಿಯತಮರು ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಈ ವಿಚಾರವನ್ನ ನಿತ್ಯವೂ ಅನುಸಂಧಾನ ಮನನ ಮಾಡತಕ್ಕಂಥ, ಅದಕ್ಕೆ ಜ್ಞಾನ ಯಜ್ಞ ಅಂತ ಹೇಳ್ತಾರೆ. ವೇದದ ಬಗ್ಗೆ ನಿರುಕ್ತವನ್ನ ಬರೆದಂತಹ, ಅಂದ್ರೆ ವೇದದ ಶಬ್ದಗಳ ಅರ್ಥವನ್ನ ಬರೆದಂತಹ ಯಾಸ್ಕರು, ಎಟಿಮಾಲಜಿ ಅಂತ ಹೇಳ್ತಾರೆ. ಒಂದು ಮಾತನ್ನು ಹೇಳ್ತಾರೆ ಯಾಸ್ಕರು, ಏನಂದ್ರೆ, ಸ್ಥಾಣುರಯನ್ ಭಾರಹಾರ ಕಿಲಾಭೂತ್ ಅಧೀತ್ಯ ವೇದಾನ್ ನ ವಿಜಾನಾತಿ ಯೋರ್ಥಂ ಯೋ ಅರ್ಥಜ್ಞ ಇತ್ ಸಕಲಂ ಭದ್ರಮಶ್ನುತೆ ನಾಕಮೇತಿ ಜ್ಞಾನ ವಿಧೂತ ಪಾಪ್ಮ. ಸ್ಥಾಣುರಯಂ ಭಾರಹಾರ ಕಿಲಾಭೂತ್ ಅಧೀತ್ಯ ವೇದಾನ್ ನ ವಿಜಾನಾತಿ ಯೋರ್ಥಂ. ಎಲ್ಲ ವೇದವನ್ನು ಓದಿ ಅರ್ಥವನ್ನ ತಿಳಿದುಕೊಳ್ಳದೆ ಇದ್ರೆ ಸ್ಥಾಣುರಯಂ, ಅವನು ಒಂದು ಮರದ ಬೊಡ್ಡೆ ಹಾಗೆ ಅಂತ, ಅಂದ್ರೆ ಹೊರೆ ಹೊತ್ತುಕೊಳ್ಳೋದಷ್ಟೇ ಅದ್ರ ಕೆಲಸ ಹೊರತು ಅದಕ್ಕೆ ಏನು ಅದರ ಸ್ವಾರಸ್ಯ ಗಂಧಗಾಳಿ ಗೊತ್ತಾಗಲ್ಲ. ಅದು ಮರದ ಬೊಡ್ಡೆ ಅವನು ಅಂತ. ಆದ್ರೆ ಯಾವನು ಅರ್ಥಜ್ಞ, ಅರ್ಥ ತಿಳ್ಕೊಂಡಿದ್ದಾನೆ, ಅವನಿಗೆಲ್ಲ ಕಲ್ಯಾಣವಾಗ್ತದೆ, ಅವನ ಪಾಪಗಳೆಲ್ಲ ತೊಳೆದು ನಾಕಮೇತಿ ಸ್ವರ್ಗವನ್ನು ಬೆಳೆಸಿಕೊಳ್ತಾನೆ. ಅಂದ್ರೆ ಅರ್ಥ ಚಿಂತನೆ ತುಂಬಾ ಶ್ರೇಷ್ಠವಾದದ್ದು.
ಈ ಪಾರಾಯಣವನ್ನು ಮಾಡುವಾಗಲೂ ಕೂಡ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಿದ್ರೆ ಫಲ ಜಾಸ್ತಿ. ಅದಕ್ಕೆ ವೇದ ಮಂತ್ರವನ್ನು ಹೇಳುವಾಗ ಒಂದು ನಿಯಮವನ್ನು ಹೇಳ್ತಾನೆ. ಗೀತಿ ಶೀಘ್ರಿ ಶಿರಃ ಕಂಪಿ ತಥಾ ಲಿಖಿತ ಪಾಠಕಃ ಅನರ್ಥಜ್ಞ ಅಲ್ಪಕಂಠಶ್ಚ ಷಡೇತೆ ಪಾಠಕಾಧಮಾಃ. ಇವು 6 ರೀತಿ ಪಾರಾಯಣ ಮಾಡುವವರು ಅಧಮ ಪಾಠಕರು ಅಂತ ಕರೆದಿದ್ದಾರೆ. ಗೀತಿ ಹಾಡು ಹೇಳ್ಕೊಂಡಂಗೆ ಹೇಳ್ಕೊಂಡು ಹೋಗೋದು ವೇದವನ್ನ. ಶೀಘ್ರಿ ಪಟ 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 ಅಂತ ಹೇಳೋದು, ಅಂದ್ರೆ ವೇದ ಮಂತ್ರಗಳನ್ನ ಮುಗಿಸ್ಬೇಕು ಅಂತ ಹೇಳ್ಕೊ, ಸಹಸ್ರ ಶೀರ್ಷಾಪುರ ಸಹಸ್ರಾಕ್ಷ ಸಹಸ್ರಪಾತ ಈ ರೀತಿ ಹೇಳ್ಕೊಂಡು ಹೋಗೋದು. ಇದು ತಪ್ಪು. ಇದು ಶೀಘ್ರವಾಗಿ ಹೇಳಬಾರದು. ಶಿರಃಕಂಪಿ ಹೇಳುವಾಗ ತಲೆ ಅಲ್ಲಾಡಿಸೋದು. ಉದಾತ್ತ ಅನುದಾತ್ತ ಸ್ವರಿತವನ್ನು ಹೇಳುವಾಗ ತಲೆ ಅಲ್ಲಾಡಿಸಿದ್ರೆ ಶಿರಃಕಂಪಿ. ತಥಾ ಲಿಖಿತ ಪಾಠಕ ಅಂತ, ಅಂದ್ರೆ ಗುರುವಿನ ಸಹಾಯ ಇಲ್ಲದೆ ಪುಸ್ತಕ ಹಿಡ್ಕೊಂಡು ಓದೋದು, ಅದು ತಪ್ಪು. ಗುರುಗಳ ಮಾರ್ಗದರ್ಶನದಲ್ಲಿಯೇ ಪಾರಾಯಣ ಮಾಡಬೇಕಾಗ್ತದೆ. ಅಂದ್ರೆ ಸ್ವತಃ ಓದುವಾಗ ಅನೇಕ ತಪ್ಪುಗಳು ನಮ್ಮ ಕಣ್ಣಿಗೆ ಕಾಣದೇನೆ ನಾವು ಅಭ್ಯಾಸ ಮಾಡಿಬಿಟ್ಟಿರ್ತೇವೆ. ಆಮೇಲೆ ತಿದ್ದೋದು ತುಂಬಾ ಕಷ್ಟವಾಗತ್ತೆ. ಅದಕ್ಕೆ ಮೊದಲನೇ ಬಾರಿ ಪಾಠ ಒಂದು 4-6 ಬಾರಿ ಗುರುಮುಖೇನ ಪಾಠ ಮಾಡಿಸ್ಕೋಬೇಕು. ಅದು ಭಗವದ್ಗೀತೆ ಇರಲಿ, ವಿಷ್ಣು ಸಹಸ್ರನಾಮ ಇರಲಿ ಅಥವಾ ವೇದ. ಯಥಾ ಲಿಖಿತ ಪಾಠಕ ದೋಷ. ಆಮೇಲೆ ಹೇಳ್ತಾರೆ ಅನರ್ಥಜ್ಞ, ಅರ್ಥ ಗೊತ್ತಿಲ್ಲದೆ ಓದೋದು ಅಂತ ಹೇಳಿದ್ನ. ಪ್ರಾಚೀನರು ಅರ್ಥ ತಿಳಿದೇ ಪಾರಾಯಣ ಮಾಡಬೇಕು, ತಿಳ್ಕೊಂಡೇ ಮಾಡಬೇಕು ಅಂತ ಅಪ್ಪಣೆ ಕೊಡಿಸಿದ್ದಾರೆ. ಸರಿ, ಮೊದಲನೇ ಹಂತ ಅರ್ಥ ತಿಳಿದೇ ಓದೋದು. ಮುಂದಿನ ಹಂತ ಅರ್ಥ ತಿಳಿಲಿಕ್ಕೆ ಹೋಗ್ಬೇಕು ನಾವು. ಮತ್ತು ಕೊನೆಯದಾಗಿ 6ನೇದು ಅಲ್ಪಕಂಠಜ್ಞ. ಅಲ್ಪಕಂಠ ಅಂದ್ರೆ ಮೆತ್ತಗೆ ಹೇಳ್ಕೊಳ್ಳೋದು, ಜೋರಾಗಿ ಹೇಳೋದನ್ನು ಕಲಿಬೇಕು. ಈ 6 ಪಾಠಕಾಧಮರು ಅದರಲ್ಲಿ ಅರ್ಥ ತಿಳಿದೇ ಹೇಳೋದು ಅದನ್ನು ಸೇರಿಸಿದ್ದಾರೆ. ಆದ್ರಿಂದ ಜ್ಞಾನ ಯಜ್ಞ ಅಂದ್ರೆ ಅರ್ಥಾನುಸಂಧಾನ ಪೂರ್ವಕವಾಗಿ ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡುವುದಕ್ಕೆ ಹೆಸರು ಜ್ಞಾನ ಯಜ್ಞ. ಇಲ್ಲಿಗೆ ಭಗವಂತ 10 ಯಜ್ಞವನ್ನು ಹೇಳಿದ್ದಾನೆ. ಈ ಯಜ್ಞಗಳನ್ನ ಯತಯ ಸಂಶಿತ ವ್ರತಾಹ, ತೀಕ್ಷ್ಣ ವ್ರತಧಾರಿಗಳಾದ ಯತಿಗಳು ಆಚರಿಸ್ತಾರೆ. ಇಲ್ಲಿ ಯತಿಗಳು ಅಂದ್ರೆ ಸನ್ಯಾಸಿಗಳು ಅಂತ ಅರ್ಥ ಅಲ್ಲ. ಯತ ಅನ್ನೋ ಧಾತು ಪ್ರಯತ್ನ ಅಂತ ಅರ್ಥ. ಪ್ರಯತ್ನಶೀಲರಿಂದ ಮಾತ್ರ ಸಾಧ್ಯ ಇದನ್ನೆಲ್ಲ ಮಾಡ್ಲಿಕ್ಕೆ. ಯಾರಿಗೆ ಪ್ರಯತ್ನ ಇಲ್ವೋ, ಆಲಸಿಗಳಾಗಿದ್ದಾರೋ, ಯಾವ ಯಜ್ಞವನ್ನು ಅವ್ರು ಮಾಡಲ್ಲ ಸರಿಯಾಗಿ. ಇನ್ನು ಸಂಶಿತ ವ್ರತಾಹ, ಸಂಶಿತ ಅಂದ್ರೆ ತೀಕ್ಷ್ಣ ಅಂತ, ಶಾರ್ಪ್. ನಿಶಿತ ಮತಿ ಅಂತ ಹೇಳ್ತೇವಲ್ಲ, ತೀಕ್ಷ್ಣ ಬುದ್ಧಿ ಇದ್ದವರಿಗೆ ನಿಶಿತ ಮತಿ. ಶಿತ ಅಂದ್ರೆ ಚೂಪಾಗಿರುವ, ತೀಕ್ಷ್ಣವಾಗಿರುವ. ವ್ರತ ಅಂದ್ರೆ ಪ್ರತಿಜ್ಞೆ ಅಂತ ಅರ್ಥ. ಅಂದ್ರೆ ಕಟಿಬದ್ಧ ಪ್ರತಿಜ್ಞೆ, ಸ್ಟ್ರಾಂಗ್ ವೋ, ಶಪಥ ಅಂತ ನಾವು ಹೇಳ್ತೇವಲ್ಲ, ನಾನು ಮಾಡಿಯೇ ಮಾಡ್ತೇನೆ ಅಂತಕ್ಕಂಥ ನಿರ್ಧಾರ ಒಳಗಡೆಗಿರತಕ್ಕಂಥವ್ರು. ಮತ್ತು ನಿರಂತರ ಪ್ರಯತ್ನ ಮಾಡುವವರು. ಒಂದ್ಸಲ ಫೇಲ್ ಆದೆ ಬಿಡೋದಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡುವವರಿಂದ ಮಾತ್ರ ಯಜ್ಞಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ 10 ಯಜ್ಞವನ್ನ ಭಗವಂತ ಹೇಳ್ತಾನೆ. ಮುಂದಿನ ವಿಷಯ ಪ್ರಾಣಾಯಾಮ, ಈ ವಿಷಯವನ್ನ ಮತ್ತು ಆಹಾರ ನಿಯಮನ ಯಜ್ಞವನ್ನು ಹೇಳ್ತಾನೆ. ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖವಾನ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಇಂದಿನ ಉಪನ್ಯಾಸದಲ್ಲಿ ಗುರುಗಳು ದ್ವಾದಶ ಯಜ್ಞಗಳಲ್ಲಿ 7ನೇ ಯಜ್ಞವಾದ ತಪೋಯಜ್ಞವನ್ನು ವಿವರಿಸುತ್ತಾ, ತಪವನ್ನು ಬದಲಿಸಿ ಓದಿದಾಗ ಪತ ಆಗುತ್ತದೆ. ಪತ ಎಂದರೆ ಬೀಳುವುದು, ಬೀಳುವುದನ್ನು ತಡೆಯುವುದೇ ತಪ. ಇಂದ್ರಿಯವನ್ನು ಜಯಿಸಲು ಇಚ್ಛಾಪೂರ್ವಕವಾಗಿ ಇಂದ್ರಿಯ ಭೋಗವನ್ನು ನಿರಾಕರಣೆ ಮಾಡಿ ಮನಸ್ಸನ್ನು ಭಗವಂತನಲ್ಲಿ ನೆಡುವುದೇ ತಪೋಯಜ್ಞ. ತಪಸ್ಸಿನಿಂದ ಸಹನಾ ಶಕ್ತಿ ವರ್ಧಿಸುತ್ತದೆ. ಪರಿಸ್ಥಿತಿ ವಿಪರೀತಕ್ಕೆ ಹೋದರೂ ವಿಚಲಿತರಾಗದಂತೆ ಸಮಾಧಾನವಾಗಿರುವಂತೆ ಮಾಡುತ್ತದೆ ತಪಸ್ಸು. ತಪಸ್ಸಿನಿಂದ ಆಗುವ ಮತ್ತೊಂದು ಪ್ರಯೋಜನ, ನಮ್ಮ ಪಾಪಗಳೆಲ್ಲ ಕ್ಷಯಿಸಿ ಮನಸ್ಸು ವಿರಕ್ತಿಯೆಡೆಗೆ ಸಾಗುತ್ತದೆ. ಶರೀರವೆಂಬ ಪಾತ್ರೆಯಲ್ಲಿ ಮನಸ್ಸೆಂಬ ನೀರು ಸ್ಥಿರವಾಗಿರಲು ಬೇಕಾದುದು ಅಷ್ಟಾಂಗ ಯೋಗ. ಪಂಚಕೋಶಗಳನ್ನು ಸುಸ್ಥಿರವಾಗಿಡುವುದು ಅಷ್ಟಾಂಗ ಯೋಗ. ಸರ್ವಕಾಲಿಕ ವ್ರತಗಳಾದ ಪಂಚ ಯಮಗಳು ಮತ್ತು ಪಂಚ ನಿಯಮಗಳನ್ನು ಪಾಲಿಸುತ್ತಾ
ಭಗವಂತನ ನಾಮವನ್ನು ಹೊರಳಾಡಿಸುತ್ತಾ ಸ್ಥಿರವಾಗಿ ಸುಖವಾಗಿ ಕುಳಿತುಕೊಳ್ಳುವುದೇ ಆಸನ. ಇವುಗಳನ್ನು ಪಾಲಿಸುವುದೇ ಯೋಗ ಯಜ್ಞ. ನಿತ್ಯ ಪಾರಾಯಣದಿಂದ ಒಳ್ಳೆಯ ವಿಷಯಗಳನ್ನು ಅರಿಯುವುದು ಸ್ವಾಧ್ಯಾಯ ಯಜ್ಞ. ಜ್ಞಾನವನ್ನು ಪಡೆಯುವ ಮಾರ್ಗವನ್ನು ಶಾಸ್ತ್ರಗಳಿಂದ ಪಡೆಯುವ ವಿಧಾನವೇ ಜ್ಞಾನಯಜ್ಞ. ನಿರಂತರ ಪ್ರಯತ್ನದಿಂದ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನಯಜ್ಞದಿಂದ ಭಗವಂತನನ್ನು ಒಲಿಸಿಕೊಳ್ಳುವ ಮಾರ್ಗಗಳನ್ನು ವಿಶದವಾಗಿ ವಿವರಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರ. ಹರಿ ಓಂ.